ಕಳೆದ ಪಾಠದಲ್ಲಿ ದೇವರು ಯಾವ ರೀತಿಯಾಗಿ ಇಸ್ರಾಯೇಲರನ್ನ ನಡೆಸುತ್ತಾ ಬಂದಿದ್ದಾನೆ. ಮುಖ್ಯವಾಗಿ ಐಗುಪ್ತ ದೇಶದಿಂದ ಅವರು ದಾಸತ್ವದಿಂದ ಹೊರಕ್ಕೆ ಬಂದ ಮೇಲೆ ಅವರು ರಾಮ್ಸಿಸ್ ಎಂಬ ಪಟ್ಟಣದಿಂದ ಅವರು ಸುಕ್ಕೋತಿಗೆ ಬರ್ತಾರೆ. ರಾಮ್ಸಿಸ್ಸು ಅದು ಐಗುಪ್ತ ದೇಶದಲ್ಲಿರುವಂಥದ್ದು, ಸುಕ್ಕೋತ್ ಎನ್ನುವಂಥದ್ದು ಐಗುಪ್ತ ದೇಶದ ಹೊರಗೆ ಬಂದ ಮೇಲೆ ಪ್ರಾರಂಭವಾಗಿ ಉಳ್ಕೊಂಡಿರುವಂಥ ಒಂದು ಸ್ಥಳ. ಸುಕ್ಕೋತ್ ಅಂತಂದ್ರೆ ಗುಡಾರ ಎಂಬುದಾಗಿ, ಅಂದ್ರೆ ಅವರು ಇನ್ನು ಮೇಲೆ ಯಾತ್ರಿಕರಾಗಿ ಪ್ರಯಾಣ ಮಾಡಲಿಕ್ಕಿದ್ದಾರೆ. 40 ವರ್ಷಗಳ ಕಾಲ ಹೆಚ್ಚು ಕಮ್ಮಿ ಅವರು ಅರಣ್ಯ ಪ್ರಾಂತದಲ್ಲಿ ಯಾತ್ರಿಕರಾಗಿ ಪ್ರಯಾಣ ಮಾಡಿ ಅದಾದ್ಮೇಲೆ ಅವರು ದೇವರು ವಾಗ್ದಾನ ಮಾಡಿರುವಂತಹ ಹಾಲು ಜೇನು ಹರಿಯುವಂತ ಒಂದು ಸ್ಥಳಕ್ಕೆ ಅಥವಾ ಅವರ ಸ್ವಂತ ಸ್ಥಳಕ್ಕೆ ಅವರು ಬಂದು ಸೇರ್ಲಿಕ್ಕಿದ್ದಾರೆ. ನಮ್ಮ ಒಂದು ಆತ್ಮಿಕ ಜೀವಿತದಲ್ಲಿ ಕೂಡ ನಾವು ರಕ್ಷಕನಾದ ಯೇಸು ಕ್ರಿಸ್ತನನ್ನು ನಂಬಿಕೊಂಡ ಮೇಲೆ ಈ ಲೋಕದಲ್ಲಿ ನಾವು ಯಾತ್ರಿಕರಾಗುತ್ತೇವೆ. ಯಾಕೆ ಈ ಲೋಕದಲ್ಲಿ ಯಾತ್ರಿಕರಾಗುತ್ತೇವೆ ಅಂತಂದ್ರೆ ನಾವು ನಮ್ಮ ಪರ್ಮನೆಂಟ್ ಸ್ಥಳ ಇದಲ್ಲ. ನಮಗೋಸ್ಕರವಾಗಿ ದೇವರು ಸಿದ್ಧಪಡಿಸಿದ್ದಾನೆ ಒಂದು ಸ್ಥಳವನ್ನ. ಅದನ್ನೇ ಯೋಹಾನ ಬರೆದ ಸುವಾರ್ತೆ 14ನೇ ಅಧ್ಯಾಯದಲ್ಲಿ ಹೇಳುತ್ತಾನೆ, ನಿಮ್ಮ ಹೃದಯ ಕಳವಳಗೊಳ್ಳದೇ ಇರಲಿ, ನನ್ನ ನಂಬ್ರಿ, ನಾನು ಹೋಗಿ ನಿಮಗೆ ಸ್ಥಳವನ್ನು ಸಿದ್ಧಪಡಿಸ್ತೇನೆ, ನಾನಿರುವಂತಹ ಸ್ಥಳದಲ್ಲಿ ನೀವು ಕೂಡ ಇರಬೇಕೆಂಬುದಾಗಿ ನಾನು ಬಂದು ನಿಮ್ಮನ್ನು ಕರ್ಕೊಂಡು ಹೋಗ್ತೇನೆ ಅಂತ ಹೇಳುವಂತ ಏನದ ಅರ್ಥವೇನಪ್ಪಾ ಅಂತಂದ್ರೆ, ನಮಗೋಸ್ಕರವಾಗಿ ದೇವರು ಒಂದು ನಿತ್ಯವಾಗಿರುವಂತ ಭದ್ರವಾಗಿರುವಂತ ಪುನಾದಿಯುಳ್ಳಂತ ಒಂದು ಸ್ಥಳವನ್ನ ಆತನು ಸಿದ್ಧಪಡಿಸ್ತಾ ಇದ್ದಾನೆ. ಅದು ನಮ್ಮ ನಿತ್ಯ ನಿವಾಸದ ಸ್ಥಳ. ಅಲ್ಲಿ ಸೇರುವವರೆಗೆ ನಾವು ಈ ಲೋಕದಲ್ಲಿ ಯಾತ್ರಿಕರಾಗಿದ್ದೇವೆ ಅನ್ನುವಂಥದ್ದು ನಾವು ಅರ್ಥ ಮಾಡ್ಕೊಳ್ಬೇಕು. ಈ ರೀತಿಯಾಗಿ ಅವರು ಸುಕ್ಕೋತಿಗೆ ಬಂದ ಮೇಲೆ ಸುಕ್ಕೋತಿನಿಂದ ಅವರು ಕಾನಾನ್ ದೇಶಕ್ಕೆ ಬರ್ಬೇಕಾದ್ರೆ 2 ಮಾರ್ಗ ಉಂಟು. ಒಂದು ಶಾರ್ಟ್ ಕಟ್ ಇದೆ, ಇನ್ನೊಂದು ಲಾಂಗ್ ರೂಟ್ ಒಂದಿದೆ. ಶಾರ್ಟ್ ಕಟ್ ಯಾವುದಂತಂದ್ರೆ ಫಿಲಿಸ್ತಿಯರ ದೇಶದ ಮುಖಾಂತರವಾಗಿ ಹಾದು ಹೋಗುವಂಥದ್ದು. ಆದ್ರೆ ದೇವರು ಏನ್ ಮಾಡ್ತಾನೆ ಅಂತಂದ್ರೆ ಅವರನ್ನು ಶಾರ್ಟ್ ಕಟ್ ಅಲ್ಲಿ ಕರ್ಕೊಂಡು ಹೋಗಲ್ಲ, ಅದರ ಬದಲು ಅವನು ಲಾಂಗ್ ರೂಟ್ ಅಲ್ಲಿ ಕರ್ಕೊಂಡು ಹೋಗ್ತಾನೆ. ಉದ್ದೇಶ ಇಷ್ಟೇ, ಲಾಂಗ್ ರೂಟ್ ಅಲ್ಲಿ ಕರ್ಕೊಂಡು ಹೋಗುವ ಮುಖಾಂತರವಾಗಿ ಅವರೊಟ್ಟಿಗೆ ಸಮಯವನ್ನು ಕಳೀಬೇಕೆಂಬುದಾಗಿಯೂ ಮತ್ತು ಕೆಂಪು ಸಮುದ್ರ ಮುಖಾಂತರ ಹಾದು ಹೋಗುವಾಗ ತನ್ನ ಪ್ರಭಾವವನ್ನು ತೋರಿಸಪಡಿಸಬೇಕೆಂಬುದಾಗಿಯೂ ಇಸ್ರಾಯೇಲರನ್ನ ಆತನು ಪ್ರಯಾಣದಲ್ಲಿರುವಂತ ಸಂದರ್ಭದಲ್ಲಿ ಅವನು ಅದ್ಭುತವಾಗಿರುವಂತ ರೀತಿಯಲ್ಲಿ ಅವರ ಕೊರತೆಗಳನ್ನು ನೀಗಿಸಿ ಆತನ ಮೇಲೆ ಆತನ ಆತುಕೊಳ್ಳಬೇಕೆಂಬುದಾಗಿಯೂ ಮತ್ತು ಅವರಿಗೆ ಅನೇಕ ಸಿವಿಲ್ ಲಾಸ್ ಅಂದ್ರೆ ರಾಜಕೀಯವಾಗಿರುವಂಥದ್ದು ಅಥವಾ ಸಾಮಾಜಿಕವಾಗಿರುವಂಥದ್ದು ಅಥವಾ ಆತ್ಮಿಕವಾಗಿರುವಂತಹ ಸತ್ಯತೆಗಳು, ಅದಕ್ಕೆ ಸಂಬಂಧಪಟ್ಟಿರುವಂತಹ ವಿಧಿಗಳು, ಅವನ್ನೆಲ್ಲವನ್ನು ಕೂಡ ಅವರಿಗೆ ಕಲಿಸಿಕೊಟ್ಟು ಅವರನ್ನು ಒಂದು ದೇಶವನ್ನಾಗಿ ಅವರು ಸಿದ್ಧಪಡಿಸಿ ಅದಾದ್ಮೇಲೆ ವಾಗ್ದಾತ ದೇಶಕ್ಕೆ ಅವರನ್ನು ಪ್ರವೇಶಿಸ್ಲಿಕ್ಕೋಸ್ಕರವಾಗಿ ದೇವರನ್ನ ಸಿದ್ಧಪಡಿಸ್ಲಿಕ್ಕೋಸ್ಕರವಾಗಿ ಅವರಿಗೆ ಈ ಒಂದು ರೂಟಲ್ಲಿ ಕರ್ಕೊಂಡು ಹೋಗ್ಲಿಕ್ಕೆ ತೀರ್ಮಾನ ಮಾಡ್ತಾನೆ. ಅದಾದ್ಮೇಲೆ ಏನಾಗುತ್ತಪ್ಪ ಅಂತಂದ್ರೆ ಅವರ ಅವಿಧೇಯತೆ ಮುಖಾಂತರವಾಗಿ ದೇವರಿಗೆ ವಿರುದ್ಧವಾಗಿ ಅವರು ಗೊಣಗೋದ್ರ ಮುಖಾಂತರವಾಗಿ ಪಾಪ ಮಾಡೋದ್ರ ಮುಖಾಂತರವಾಗಿ ಆ ಲಾಂಗ್ ರೂಟ್ ಅನ್ನು ಅವರು ಇನ್ನೂ ದೊಡ್ಡದು ಮಾಡ್ಕೊಳ್ತಾರೆ. ಎಷ್ಟು ದೊಡ್ಡದು ಮಾಡ್ಕೊಳ್ತಾರೆ ಅಂದ್ರೆ 40 ವರ್ಷ ಅವರು ಪ್ರಯಾಣದಲ್ಲಿ ಸಮಯವನ್ನು ಕಳಿಬೇಕಾಗ್ತದೆ ಅವರ ಬುದ್ಧಿಹೀನತೆಯಿಂದ, ಅವರ ಅವಿಧೇಯತೆಯಿಂದ. ಸೊ ಇದನ್ನೆಲ್ಲ ನಾವು ಮುಂದೆ ಧ್ಯಾನ ಮಾಡ್ಲಿಕ್ಕಿದ್ದೇವೆ. ಈ ರೀತಿಯಾಗಿ ದೇವರು ಈ ರೀತಿಯಾಗಿ ಅವರು ಕೆಂಪು ಸಮುದ್ರ ಮತ್ತು ಅರಣ್ಯ ಮಾರ್ಗವಾಗಿ ಕರ್ಕೊಂಡು ಹೋಗ್ಲಿಕ್ಕೋಸ್ಕರವಾಗಿ ತೀರ್ಮಾನ ಮಾಡಿದ ಮೇಲೆ ದೇವರು ಏನ್ ಮಾಡ್ತಾನಪ್ಪ ಅಂತಂದ್ರೆ ಅವರನ್ನು ನಡೆಸಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಈಗ ಅವರು ಸುಕ್ಕೋತ್ರಿಂದ ಎಲ್ಲಿ ಬರ್ತಾರೆ? ಏತಾಮಿಗೆ ಬರ್ತಾರೆ. ಏತಾಮಿನಲ್ಲಿ ಅವ್ರು ಉಳ್ಕೊಂತಾರೆ. ಮತ್ತೆ ಏತಾಮಿನಿಂದ ಅವ್ರು ಏನ್ ಮಾಡ್ತಾರೆ? ಅರಣ್ಯದ ಪ್ರಾರಂಭದ ಸ್ಥಳಕ್ಕೆ ಬರ್ತಾರೆ. ಆಗ ದೇವ್ರು ಇನ್ನೊಂದು ಕೆಲಸ ಮಾಡ್ತಾನೆ. ಏನ್ ಕೆಲಸ ಮಾಡ್ತಾನಪ್ಪ ಅಂತಂದ್ರೆ, ಒಂದು ದೀರ್ಘ ಪ್ರಯಾಣ ಇದೆ. ಆ ದೀರ್ಘ ಪ್ರಯಾಣದಲ್ಲಿ ಅವ್ರಿಗೆ ಬೇಕಾಗಿರುವಂತ ಸಂರಕ್ಷಣೆ ಕೊಡಬೇಕು. ಬಿಸಿಲಿನಿಂದ ಸಂರಕ್ಷಣೆ ಕೊಡಬೇಕು, ಚಳಿಯಿಂದ ಸಂರಕ್ಷಣೆ ಕೊಡಬೇಕು, ಕತ್ತಲೆಯಿಂದ ಸಂರಕ್ಷಣೆ ಕೊಡಬೇಕು. ಆ ಸಂರಕ್ಷಣೆ ಕೊಡ್ಲಿಕ್ಕೋಸ್ಕರವಾಗಿ ದೇವರೇನ್ ಮಾಡ್ತಾನೆ? ಅವರಿಗೆ ಅಗ್ನಿಸ್ತಂಭ ಮತ್ತು ಮೇಘಸ್ತಂಭವನ್ನು ಕೊಡ್ತಾನೆ. ಅಗ್ನಿಸ್ತಂಭ ಅದು ಮೇಘಸ್ತಂಭ ಹೊಸ ಒಡಂಬಡಿಕೆಯಲ್ಲಿ ಪವಿತ್ರಾತ್ಮನಿಗೆ ಸೂಚನೆ ಆಗಿದೆ. ಅಗ್ನಿಸ್ತಂಭ ಮೇಘಸ್ತಂಭ ಅವರನ್ನು ನಡೆಸ್ಕೊಂಡು ಹೋಗ್ತದೆ, ಅವರಿಗೆ ಪ್ರೊಟೆಕ್ಷನ್ ಕೊಡ್ತದೆ, ಅವರಿಗೆ ಬೇಕಾಗಿರೋದ ರಾತ್ರಿ ಹೊತ್ತಿನಲ್ಲಿ ಬೆಳಕು ಕೊಡ್ತದೆ, ಬಿಸಿಲಿನಲ್ಲಿ ನೆರಳು ಕೊಡುತ್ತದೆ. ಅವರು ಬಳಲಿ ಹೋಗೋದ ರೀತಿಯಲ್ಲಿ, ಅವರು ಬಿದ್ದು ಹೋಗೋದ ರೀತಿಯಲ್ಲಿ ಅವರ ಗಮ್ಯ ಸ್ಥಾನ ಸೇರುವವರೆಗೆ ಈ ಒಂದು ಮೇಘಸ್ತಂಭ ಮತ್ತು ಅಗ್ನಿಸ್ತಂಭ ಅವರೊಟ್ಟಿಗೆ ಇದ್ದು ನಡೆಸುವಂತದ್ದು. ಅದು ಹೊಸ ಒಡಂಬಡಿಕೆಯಲ್ಲಿ ವಿಶ್ವಾಸಿಗಳಿಗೆ ಪವಿತ್ರಾತ್ಮನಾಗಿರೋ ದೇವರು ಜೊತೆಯಲ್ಲಿದ್ದುಕೊಂಡು ನಡೆಸುವಂತಹ ಒಂದು ದೇವರಾಗಿ ಆತನ ಒಂದು ಕಾರ್ಯಗಳನ್ನ ನಾವು ಹೊಸ ಒಡಂಬಡಿಕೆಯಲ್ಲಿ ನೋಡ್ತೇವೆ. ಈ ರೀತಿಯಾಗಿರುವಂತಹ ಅಗ್ನಿಸ್ತಂಭ ಮತ್ತು ಮೇಘಸ್ತಂಭ ಅವರ ಮಧ್ಯದಲ್ಲಿ ದೇವರು ಅನುಗ್ರಹಿಸಿಕೊಡ್ತಾನೆ.
ಈ ರೀತಿ ಅನುಗ್ರಹಿಸಿ ಕೊಟ್ಟ ಮೇಲೆ ನಮ್ಮ ಮುಂದಕ್ಕೆ ಏನ್ ಮಾಡ್ತೇವೆ ಅಂತಂದ್ರೆ ಅಲ್ಲಿಂದ ಅವರು 14ನೇ ಅಧ್ಯಾಯದ ಒಂದು 4 వచనಗಳನ್ನ మార్కొని నువ్వు చదువుకుంటూ పోతే మంచిది. ఈ చాలా వచనాలు ఉంటాయి, బైబిల్ రెడీ పెట్టుకొని నేను చెప్పిన వచనాలు చదువుకుంటూ పోతా ఉండు. దయచేసి 14ನೇ ಅಧ್ಯಾಯ ವಿಮೋಚನ ಕಾಂಡ 1ರಿಂದ 4ನೇ ವಚನದವರೆಗೂ ಓದಬೇಕು. ಯೆಹೋವನು ಮೋಶೆಗೆ, ಇಸ್ರಾಯೇಲರು ಅಡ್ಡ ತಿರುಗಿ ಇರೋತಿನ ಪೂರ್ವ ಕಡೆಯಲ್ಲಿ ಮಿಗ್ದೋಲಿಗೂ ಸಮುದ್ರಕ್ಕೂ ನಡುವೆ ಬಾಳ್ಚೆಫೋನಿಗೆ ಎದುರಾಗಿ ಇಳುಕೊಳ್ಳಬೇಕೆಂದು ಅವರಿಗೆ ಆಜ್ಞಾಪಿಸು. ಅದರ ಎದುರಾಗಿಯೇ ಸಮುದ್ರದ ಬಳಿಯಲ್ಲಿ ಇವರು ಇಳಿದುಕೊಳ್ಳಬೇಕು. ಫರೋಹನು ಅದನ್ನು ಕಂಡು ಇಸ್ರಾಯೇಲರಿಗೆ ದಾರಿ ತಪ್ಪಿತು, ಎಲ್ಲಾ ಕಡೆಯಲ್ಲಿಯೂ ಅರಣ್ಯವು ಅವರನ್ನು ಸುತ್ತಿಕೊಂಡದೆ ಅಂದುಕೊಳ್ಳುವನು. ನಾನು ಫರೋಹನ ಹೃದಯವನ್ನು ಕಠಿಣಪಡಿಸುವೆನೇನಾದ್ದರಿಂದ ಅವನು ಅವರನ್ನು ಬೆನ್ನಟ್ಟಿ ಬರುವನು. ಆಗ ನಾನು ಫರೋಹನಲ್ಲಿಯೂ ಅವನ ಸೈನ್ಯದಲ್ಲಿಯೂ ಪ್ರಖ್ಯಾತಿಗೊಳ್ಳುವೆನು. ನಾನೇ ಯೆಹೋವನೆಂಬುದು ಐಗುಪ್ತರಿಗೆ ತಿಳಿದು ಬರುವುದೆಂದು ಹೇಳಿದನು. ಯೆಹೋವನು ಆಜ್ಞಾಪಿಸಿದಂತೆಯೇ ಇಸ್ರಾಯೇಲರು ನಡೆದರು. ಯೆಹೋವನು ಆಜ್ಞಾಪಿಸ್ತಿದ್ದಾನೆ ಏನಪ್ಪಾ ಅಂತಂದ್ರೆ ಆ ಕೆಂಪು ಸಮುದ್ರದ ಎದುರುಗಡೆಯಲ್ಲಿ ಅವ್ರು ಇಳ್ಕೊಳ್ಬೇಕು ಅಂತೇಳಿ ಅವರನ್ನು ನಡೆಸ್ತಾ ಇದ್ದಾನೆ. ಅದು ಪಿಹಯಿರೋತಿನ ಪೂರ್ವದಲ್ಲಿ ಮಿಗ್ದೋಲಿಗೂ ಸಮುದ್ರಕ್ಕೂ ನಡುವೆ ಬೆಲ್ಚೆಫೋನಿಗೂ ಎದುರಾಗಿ ಇಳ್ಕೊಳ್ಬೇಕೆಂದು ಅವ್ರನ್ನ ಆಜ್ಞಾಪಿಸ್ತಾನೆ. ಅಂದ್ರೆ ಕೆಂಪು ಸಮುದ್ರದ ಒಳಗೆ ಬಂದು ಅಲ್ಲಿ ಉಳ್ಕೊಳ್ಬೇಕು, ಅಲ್ಲಿ ಇಳ್ಕೊಳ್ಬೇಕು ಅಂತೇಳಿ ಯೆಹೋವನ ಆಜ್ಞಾಪಿಸುವಂಥದ್ದು ನೋಡ್ತೇವೆ. ಅದರ ಮುಖಾಂತರವಾಗಿ ಯೆಹೋವನು ಇನ್ನೊಂದು ಮಾತು ಹೇಳ್ತಾ ಇದ್ದಾನೆ. ಏನಪ್ಪಾ ಅಂತಂದ್ರೆ ನೀವು ಉಳ್ಕೊಳ್ರಿ, ಇನ್ನು ಮುಂದೆ ಏನಪ್ಪಾ ಆಗುತ್ತಪ್ಪ ಅಂತಂದ್ರೆ ಫರೋಹನು ಮತ್ತು ಅವನ ಸೈನ್ಯವು ಕೂಡ ನಿಮ್ಮನ್ನ ಬೆನ್ನಟ್ಟಿ ಬರುತ್ತೆ, ಆಗ ನಾನು ಏನ್ ಮಾಡ್ತೇನೆ ನೀವು ನೋಡ್ರಿ ಅನ್ನುವಂಥ ಮಾತನ್ನು ಕೂಡ ಯೆಹೋವನು ಹೇಳುವಂಥದ್ದು ನೋಡ್ತೇವೆ. ಅದರಿಂದ ಇಲ್ಲಿ ಒಂದು ಮುಖ್ಯವಾಗಿರುವ ಸಂಗತಿ ಏನಪ್ಪಾ ಅಂತಂದ್ರೆ ಹಳೆ ಒಡಂಬಡಿಕೆಯಲ್ಲಿ ಅನೇಕ ಅದ್ಭುತ ಕಾರ್ಯಗಳು ನೋಡ್ತೇವೆ. ಅದರಲ್ಲಿ ಒಂದು ಪ್ರಭಾವವುಳ್ಳಂತ ಅತ್ಯಂತ ಡ್ರಾಮ್ಯಾಟಿಕ್ ಈವೆಂಟ್, ಒಂದು ಅದ್ಭುತವಾಗಿರುವಂತ ಅದ್ಭುತ ಕಾರ್ಯ, ಕೆಂಪು ಸಮುದ್ರವನ್ನು ವಿಭಾಗ ಮಾಡಿ ಇಸ್ರಾಯೇಲ್ ನಡೆಸುವಂಥದ್ದು ಒಂದು ದೊಡ್ಡ ಅದ್ಭುತ ಕಾರ್ಯ ಹಳೆ ಒಡಂಬಡಿಕೆಯಲ್ಲಿ ನೋಡ್ತಾ ಇದ್ದೇವೆ. ಇದು ಯೆಹೋವ ದೇವರ ಶಕ್ತಿಯನ್ನ ಪ್ರದರ್ಶಿಸುವಂಥದ್ದು, ಅದರ ಬಲವನ್ನು ಪ್ರದರ್ಶಿಸುವಂಥದ್ದು. ರಕ್ಷಣೆ ವಿಷಯಕ್ಕೆ ಬರುವ ಸಂದರ್ಭದಲ್ಲಿ 2 ಮುಖಗಳನ್ನ ಇಲ್ಲಿ ನಾವು ನೋಡ್ತೇವೆ. ಒಂದು, ಪಸ್ಕಾ ಕುರಿಯ ರಕ್ತದ ಮುಖಾಂತರವಾಗಿ ವಿಮೋಚನೆ ಎನ್ನುವಂಥದ್ದು ಆತನ ಕೃಪೆಯ ಮುಖಾಂತರವಾಗಿ ಉಂಟಾಗುವಂತ ಒಂದು ಕಾರ್ಯ. ಎರಡನೇದು, ಕೆಂಪು ಸಮುದ್ರ ವಿಭಾಗ ಮಾಡಿ ಅವರನ್ನ ದಾಟಿಸುವಂಥದ್ದು ಯೆಹೋವ ದೇವರ ಬಲ ಪ್ರಯೋಗದ ಮುಖಾಂತರ ಉಂಟಾಗುವಂತ ಒಂದು ಕಾರ್ಯ. 2, ಒಂದು ರಕ್ಷಣೆ ಅದು ಕೃಪೆಯ ಮುಖಾಂತರವಾಗಿ ರಕ್ತದ ಮುಖಾಂತರ ಉಂಟಾಗುವಂಥದ್ದು. ಅದನ್ನು ನಾವು ಪೆನಾಲ್ಟಿ ಆಫ್ ಸ್ಯಾಲ್ವೇಷನ್ ಫ್ರಮ್ ದ ಪೆನಾಲ್ಟಿ ಆಫ್ ಸಿನ್ ಅಂತ ಹೇಳ್ತೇವೆ. ಅಂದ್ರೆ ಮರಣದಿಂದ ಬಿಡುಗಡೆ ಉಂಟಾಯ್ತು ಅವರಿಗೆ. ಆದ್ರೆ ಇನ್ನು ಮುಂದೆ ಏನಾಗ್ತಾ ಇದೆಪ್ಪ ಅಂತಂದ್ರೆ ಯೆಹೋವ ದೇವರ ಬಲದ ಮುಖಾಂತರವಾಗಿ ದೇ ಆರ್ ಸೇವ್ಡ್ ಫ್ರಮ್ ದಿ ಪವರ್ ಆಫ್ ಸಿನ್, ಅಂದ್ರೆ ಪಾಪದ ಬಲದಿಂದ ಅವರಿಗೆ ಬಿಡುಗಡೆ, ಪಾಪದ ಬಲದಿಂದ ಬಿಡುಗಡೆ. ಒಂದು, ಮೊದಲನೇ ಅನುಭವದಲ್ಲಿ ರಕ್ಷಣೆ, ಎರಡನೇ ಅನುಭವದಲ್ಲಿ ಅವರ ಒಂದು ಪರಿಪೂರ್ಣತೆಯನ್ನ, ರಕ್ಷಣೆಯಲ್ಲಿರುವಂತಹ ಪರಿಪೂರ್ಣತೆಯನ್ನು ಅವರು ಕಾಣ್ಲಿಕ್ಕಿದ್ದಾರೆ. ಇನ್ನು ಯಾವ ಕಾರಣಕ್ಕೂ ಕೂಡ ಹಿಂದಿರುಗಿ ಬರ್ಲಿಕ್ಕೆ ಆಗೋದಿಲ್ಲ, ಯಾಕಂದ್ರೆ ಕೆಂಪು ಸಮುದ್ರ ಅಡ್ಡ ಬರುತ್ತೆ ದಾಟೋದ್ಮೇಲೆ, ಇನ್ನು ಬರಂಗಾದ್ರೆ ವಾಪಸ್ ಆಗಲ್ಲ. ಆ ಒಂದು ಬಲಾತ್ಕಾರವಾಗಿರುವಂತ ಒಂದು ರಕ್ಷಣೆಯನ್ನ ಇಲ್ಲಿ ನಾವು ಗಮನಿಸುವಂತದನ್ನು ನೋಡ್ತಾ ಇದ್ದೇವೆ. ಈ ಒಂದು ಅದ್ಭುತ ಕಾರ್ಯ ಹಳೆ ಒಡಂಬಡಿಕೆಯಲ್ಲಿ ಎಷ್ಟು ದೊಡ್ಡ ಪ್ರಭಾವಯುತವಾಗಿ ಈ ಒಂದು ಅದ್ಭುತ ಕಾರ್ಯ ಉಂಟಾಗ್ತದೆ ಅಂತಂದ್ರೆ, ದಯಮಾಡಿ ಯೆಹೋಶುವನ ಗ್ರಂಥ 2ನೇ ಅಧ್ಯಾಯ 10 ಮತ್ತು 11ನೇ ವಚನದಲ್ಲಿ ನಾವು ಓದ್ಬೇಕು. ಇದರ ಒಂದು ಅದ್ಭುತ ಕಾರ್ಯದ ಮುಖಾಂತರವಾಗಿ ಆ ದಿನದಲ್ಲಿದ್ದಂತ ದೇಶಗಳು, ರಾಷ್ಟ್ರಗಳು ನಡುಗಿ ಹೋದವು. ಉದಾಹರಣೆಗೆ ಯೆಹೋಶುವನ ಗ್ರಂಥದಲ್ಲಿ ಈ ವಾಕ್ಯ ಭಾಗದಲ್ಲಿ ಗಮನಿಸುವಂಥದ್ದು ಏನಂತಂದ್ರೆ, ಇಸ್ರಾಯೇಲರು ಆ ಒಂದು ಕಾನಾನ್ ದೇಶವನ್ನ ಅವರು ಆಕ್ರಮಿಸಿಕೊಳ್ಳೋದಕ್ಕಿಂತ ಮೊದಲು ಗೂಢಚಾರರನ್ನು ಕಳಿಸುವಾಗ ಗೂಢಚಾರರು ಅವ್ರೇನ್ ಮಾಡ್ತಾರಪ್ಪ ಅಂತಂದ್ರೆ ಒಂದು ಸ್ಥಳಕ್ಕೆ ಬರ್ತಾರಲ್ಲಿ. ದಯಮಾಡಿ ಓದಿದು 2ನೇ ಅಧ್ಯಾಯ 10 ಮತ್ತು 11ನೇ ವಚನ. ನೀವು ಐಗುಪ್ತದಿಂದ ಹೊರಟು ಬಂದ ಮೇಲೆ ಯೆಹೋವನು ನಿಮ್ಮ ಮುಂದೆ ಕೆಂಪು ಸಮುದ್ರವನ್ನು ಬತ್ತಿಸಿ ಬಿಟ್ಟಿದ್ದನ್ನು
ಹಾ. ನೀವು ಯೋರ್ದನಿನ ಆಚೆಯಲ್ಲಿರುವ ಸಿಹೋನ್ ಓಗ್ ಎಂಬ ಅಮೋರಿಯರ ಅರಸರಿಬ್ಬರನ್ನು ನಿರ್ಮೂಲ ಮಾಡಿದ್ದನ್ನು ಕೇಳಿ ನಮ್ಮ ಎದೆ ಹಿಡಿದು ಹೋಯಿತು. ಹಾ. ನಿಮ್ಮನ್ನು ಎದುರಿಸುವ ಧೈರ್ಯವು ಒಬ್ಬನಲ್ಲಿಯೂ ಇಲ್ಲ. ಹಾ, ನಿಮ್ಮ ಇಲ್ಲಿ ದೇವರಾದ ಇಲ್ಲಿ ಏನಾಗ್ತಾ ಇದೆಪ್ಪ ಅಂತಂದ್ರೆ, ಆ ರಾಹಾಬಳ ಎಂಬಂತ ಒಬ್ಬ ಸೂಳೆ ಒಂದು ಸಾಕ್ಷ್ಯನ ಕೊಡ್ತಾ ಇದ್ದಾಳೆ. ಈ ಸಾಕ್ಷಿ ಗೂಢಾಚಾರ ಏನ್ ಮಾಡ್ತಾರೆ, ಈ ಒಂದು ಎರಿಕೋ ಪಟ್ಟಣವನ್ನ ಅವ್ರು ಆಕ್ರಮಿಸಿಕೊಳ್ಳೋದಕ್ಕಿಂತ ಮೊದಲು, ಎರಿಕೋ ಪಟ್ಟಣ ದೊಡ್ಡ ಕೋಟೆ ಕೊತ್ತಲುಗಳು ಅಂತ ಒಂದು ದೊಡ್ಡ ಪಟ್ಟಣ, ಅದು ಅದರ ಸುತ್ತಲೂ ಕೋಟೆ ಇದೆ. ಇದನ್ನು ಯಾವ ರೀತಿ ಆಕ್ರಮಿಸಿಕೊಳ್ಳಬೇಕೆಂಬುದಾಗಿ ಅವರು ಗೂಢಾಚಾರರು ಬಂದಾಗ ರಹಾಬಳ ಮನೆ ಅವರು ಹೋಗ್ತಾರೆ. ರಹಾಬಳು ಅವ್ರಿಗೆ ಆಶ್ರಯ ಕೊಡ್ತಾಳೆ. ಆಶ್ರಯ ಕೊಟ್ಟು ಹೇಳುವಂತ ಮಾತೇನಂತಂದ್ರೆ, ನೋಡ್ರಿ, ನಿಮ್ಮ ದೇವರು ಕೆಂಪು ಸಮುದ್ರ ವಿಭಾಗ ಮಾಡಿರುವಂತದ್ದು, ತದನಂತರ ಆ ರಾಜರುಗಳನ್ನ ಆತನು ಅಂದ್ರೆ ಸಿಹೋನ್ ಮತ್ತು ಓಗ್ ಅಮೋರಿಯರ ರಾಜರನ್ನು ನಿರ್ಮೂಲ ಮಾಡಿರುವಂತದ್ದು ನಾವು ಕೇಳಿದ್ದೇವೆ. ಅದು ಕೇಳಿ ನಮ್ಮ ಎದೆ ಒಡೆದು ಹೋಗಿದೆ ಅಂತೇಳಿ ಮತ್ತೆ ಮುಂದಕ್ಕೆ ಅವಳು ಹೇಳುವಂತ ಮಾತು, ನಿಮ್ಮ ದೇವರಾದ ಯೆಹೋವನೊಬ್ಬನೇ ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ದೇವರಾಗಿದ್ದಾನೆ. ಅಂದ್ರೆ ಸಮುದ್ರವನ್ನ ಇಲ್ಲಿವರೆಗೆ ಯಾರು ವಿಭಾಗ ಮಾಡುವಂತ ಶಕ್ತಿ ಪ್ರದರ್ಶನ ಯಾವ ದೇವರು ಮಾಡಿಲ್ಲ. ಆದ್ರೆ ಇಸ್ರಾಯೇಲರನ್ನ ಬಿಡಿಸುಗಡೆ ಮಾಡ್ಲಿಕ್ಕೋಸ್ಕರವಾಗಿ ಇಂತಹ ಅದ್ಭುತ ಕಾರ್ಯವನ್ನು ಮಾಡಿರುವಂತ ಯೆಹೋವ ದೇವರೇ ಬಲವುಳ್ಳಂತ ದೇವರು, ಆತನೇ ನಿಜವಾಗಿರುವಂತ ದೇವರು ಎಂಬುದಾಗಿ ಈಗ ಸಾಕ್ಷಿ ಕೊಡುವಂಥದ್ದು. ಅವರ ದೇವರ ಕಾರ್ಯಗಳನ್ನ ಬೇರೆ ದೇಶದವರು ಕೂಡ ನೋಡ್ತಾರೆ, ಕೇಳ್ತಾರೆ. ಆತನ ಪ್ರಭಾವ, ಆತನ ಶಕ್ತಿ, ಆತನ ಮಹಿಮೆ ಅದು ಎಷ್ಟು ದೊಡ್ಡದು ಎಂಬುದಾಗಿ ಅಲ್ಲಿ ಅವರು ಹೊಗಳುವಂಥದ್ದನ್ನು ನೋಡ್ತಾ ಇದ್ದೇವೆ. ಹೊಸ ಒಡಂಬಡಿಕೆಗೆ ಬರುವಂತ ಸಂದರ್ಭದಲ್ಲಿ ದೇವರ ಒಂದು ಶಕ್ತಿ ಅಥವಾ ತಂದೆ ಆಗಿರುವಂತ ದೇವರ ಶಕ್ತಿ ಪ್ರದರ್ಶನ ಎಲ್ಲಿ ಉಂಟಾಗುತ್ತಪ್ಪ ಅಂತಂದ್ರೆ, ಊತಾಕಲ್ಪಟ್ಟಿರುವಂತ ಅಥವಾ ಸಮಾಧಿ ಮಾಡಲ್ಪಟ್ಟಿರುವಂತಹ ರಕ್ಷಕನಾದ ಈ ಕ್ರಿಸ್ತನನ್ನು ಎಬ್ಬಿಸುವುದರ ಮುಖಾಂತರವಾಗಿ ದೇವರ ಶಕ್ತಿ ಎನ್ನುವಂಥದ್ದು ಹೊಸ ಒಡಂಬಡಿಕೆಯಲ್ಲಿ ಇನ್ನೊಂದ್ಸತಿ ಪ್ರದರ್ಶಿತವಾಗುತ್ತದೆ. ಅದರ ಮುಖಾಂತರವಾಗಿ ಏನು ಗುರ್ತಾಗುತ್ತಪ್ಪ ಅಂತಂದ್ರೆ, ಸಾವಿನ ಮೇಲೆ ಕೂಡ ದೇವರು ಜಯವನ್ನು ಸಾಧಿಸುವಂತವನು, ಪುನರುತ್ಥಾನದ ಶಕ್ತಿಯನ್ನ ಆತನು ಅನುಗ್ರಹಿಸುವಂತವನು ಎನ್ನುವಂಥದ್ದನ್ನ ಹೊಸ ಒಡಂಬಡಿಕೆಯಲ್ಲೂ ಕೂಡ ನಾವು ದೇವರ ಒಂದು ಶಕ್ತಿಯ ಪ್ರದರ್ಶನವನ್ನು ನಾವು ನೋಡ್ತಾ ಇದ್ದೇವೆ. ಯೇಸು ಕ್ರಿಸ್ತನನ್ನು ಪುನರುತ್ಥಾನ ಮಾಡಿರುವಂತ ಆ ಒಂದು ದೇವರ ಶಕ್ತಿಯೇ ಪ್ರತಿಯೊಬ್ಬ ವಿಶ್ವಾಸಿಯನ್ನು ಕೂಡ ಸತ್ತೊರಳಿಗಿಂದ ಎಬ್ಬಿಸುವಂಥದ್ದು ಎಂಬುವಂಥದ್ದನ್ನ ಅದನ್ನ ನಿದರ್ಶನ ರೂಪದಲ್ಲಿ ಹೊಸ ಒಡಂಬಡಿಕೆಯಲ್ಲಿ ನಾವು ನೋಡ್ತಾ ಇದ್ದೇವೆ. ಅದರಿಂದ ಕ್ರೈಸ್ತತ್ವದಲ್ಲಿರುವಂತ ಒಂದು ಬಲವುಳ್ಳಂತ ಶಕ್ತಿ ಯಾವುದಪ್ಪ ಅಂತಂದ್ರೆ ಪುನರುತ್ಥಾನದ ಶಕ್ತಿ, ಸತ್ತವರನ್ನು ಎಬ್ಬಿಸುವಂತ ಶಕ್ತಿ. ಇನ್ನ ಬೇರೆ ಯಾವ ದೇವತೆಗಳಲ್ಲಿ ಕೂಡ ಈ ಲೋಕದಲ್ಲಿ ಕಂಡು ಬರೋದಿಲ್ಲ. ಅದು ಯೇಸು ಕ್ರಿಸ್ತನಲ್ಲಿ ಮಾತ್ರವೇ. ಯೇಸು ಕ್ರಿಸ್ತ ನಮ್ಮ ಪ್ರಥಮ ಫಲವನ್ನು ಎಂಬುದಾಗಿ ನಾವು ದೇವರ ವಾಕ್ಯವನ್ನು ನೋಡ್ತೇವೆ. ಪ್ರಥಮ ಫಲ ಅಂತಂದ್ರೆ ಯಾವ ರೀತಿಯಾಗಿ ಯೇಸು ಕ್ರಿಸ್ತ ಎದ್ದು ಬಂದಿದ್ದಾನೋ ಸತ್ತವರೊಳಗಿಂದ, ಅದೇ ರೀತಿಯಾಗಿ ಯೇಸು ಕ್ರಿಸ್ತನ ನಂಬಿರುವಂತ ಪ್ರತಿಯೊಬ್ಬರು ಕೂಡ ಎದ್ದು ಬರುತ್ತಾರೆ ಎಂಬುವಂತ ನಿರೀಕ್ಷೆ ದೇವರು ನಮಗ್ ಕೊಟ್ಟಿದ್ದಾನೆ. ಈ ರೀತಿಯಾಗಿ ಈ ಕೆಂಪು ಸಮುದ್ರದ ಮುಖಾಂತರ ಉಂಟಾಗುವಂತ ಅದ್ಭುತ ಕಾರ್ಯವನ್ನ ನಾವು ಮುಂದೆ ನಾವು ವಿವರವಾಗಿ ನೋಡೋದಕ್ಕಿಂತ ಮೊದಲು ಅದರ ಕುರಿತಾಗಿ ಒಂದು ಕ್ಲಿಪ್ಪಿಂಗ್ ಇದೆ, ದಯಮಾಡಿ ಅದನ್ನ ನೋಡೋಣ. ಆಕ್ಚುಲಿ ಇದು 10 ಕಮಾಂಡ್ಮೆಂಟ್ ಫಿಲಮ್ ನಲ್ಲಿ ತೆಗೆದಂತ ಒಂದು ಚಿತ್ರ, ಒಂದು 7 ನಿಮಿಷ ಇದೆ. ತುಂಬಾ ಗ್ರಾಫಿಕ್ ಆಗಿ ಈ ಫಿಲಮ್ ಅನ್ನು ಅವರು ಪ್ರೊಡ್ಯೂಸ್ ಮಾಡಿದ್ದಾರೆ. ಅದನ್ನ ನೇತನ್ ಅವರು ಹಾಕ್ತಾರೆ. ಅದನ್ನ ನೋಡ್ಬಿಟ್ಮೇಲೆ ನಾವು ಮತ್ತೆ ನಮ್ಮ ಮುಂದಿನ ಒಂದು ಪಾಠವನ್ನ ಮುಂದುವರಿಸೋಣ. ನೇತನ್, ಪ್ಲೀಸ್ ಪ್ಲೇ ದ ವಿಡಿಯೋ. ఎగిప్తును ఎదురుస్తున్నావనే ఒకే కారణంతో ఇంతమందిని బలి ఇవ్వబోతున్నావా? నిశ్శబ్దం. నిశ్శబ్దంగా ఉండి ఆ దేవుని యొక్క శక్తిని మళ్ళీ ఇంకోసారి చూస్తారా? నిప్పులు, దేవుని వెలుగు వచ్చేసింది. వెళ్ళు.
వద్దు వద్దు మహారాజా, ఆ భగవంతుని వెలుగుని మీరు ఆర్పలేదు. అందరూ మీ వస్తువులను తీసుకోండి. వెంటనే ఇక్కడి నుంచి వెళ్ళబోతున్నా. ఎక్కడికి? సముద్రంలోనికా? ఎంతసేపు ఆ నిప్పు వారిని ఆపుతుంది? ఇంకా సేపట్లో వారి సైన్యం అసలు ఉండనే ఉండదు. లేదు, నేను ఉండదనే దాని గురించి చెబుతున్నాను. దేవుని చేతులు మన కోసం వారితో పోరాడతాయి. ఆయన మీద నమ్మకాన్ని ఉంచండి. సముద్రాన్ని తెరిచాడు. మనల్ని కాపాడటానికి భగవంతుడు సముద్రాన్ని తెరిచాడు. ఈ నీటి మధ్యకు అందరినీ తీసుకువెళ్ళు. రాయబడింది జరిగి తీరుతుంది. ముందుగా ప్రజల కోసం సముద్రాన్ని తెరిపించాడు. ఆకాశం నుంచి నిప్పుతో అడ్డుకున్నాడు. మనం తిరిగి వెళ్ళిపోతాం. మానవ శక్తి దేవుని శక్తి ముందు ఎందుకు పనిచేయదు? శత్రువుని తక్కువగా అంచనా వేయడం వీరుడికి మంచిది కాదు. అందరూ ముందుకు రండి. ఎవరైనా సాయం చేయండి. తప్పుకోండి. త్వరగా త్వరగా లాగండి. నీ జీవితం నీకు అంత ముఖ్యమా? అక్కడ వాళ్ళు నువ్వు వెళ్ళు, నేను వస్తున్నాను. త్వరగా తీసుకురా. నెమ్మదిగా లాగండి. మోసస్, నువ్వు వెంటనే పైకెళ్ళు. అప్పుడే అందరూ నిన్ను బాగా చూడగలుగుతారు. పైకెళ్ళండి, రండి. నిప్పు ఆరిపోయింది. సిద్ధం కండి.
వీళ్ళని అంతం చేస్తే అది నాకు అవమానం. బానిసలను అంతం చేసి మోజెస్ని ప్రాణాలతో తీసుకురండి. సేనలంతా సిద్ధపడండి, త్వరగా రండి. ఇదిగో ఎత్తుకో. తాతయ్య అలా చూడు, గుర్రాలు వస్తున్నాయి. త్వరగా పరిగెత్తండి, రథాలు చేసుకున్నాయి. త్వరగా రండి, రండి. అక్కడ ఉండుంటే ప్రాణాలైనా దక్కుండేవి కదా. దేవుని శక్తికి ఎదురుగా నిలబడడం ఎవరి వల్ల కాదు. దేవుడు మనల్ని కాపాడడం కోసం దారి చూపాడు. శత్రువులకు సముద్రం అడ్డుగా ఉంది. ఇంకొకసారి ఆయన బిడ్డలను స్వయంగా ఆయన చేతులతోనే కాపాడాడు. నీకు కృతజ్ఞతలు దేవుడా. అంకల్ అయిపోయింది అంకల్. ಓಕೆ, ಥ್ಯಾಂಕ್ ಯು ನೇತನ್. ಈಗ ನೋಡಿರುವಂತ ಒಂದು ಚಿತ್ರದಲ್ಲಿ ಯಾವ ರೀತಿಯಾಗಿ ಕೆಂಪು ಸಮುದ್ರದಲ್ಲಿ ಇಸ್ರಾಯೇಲರಿಗೆ ದೇವರು ಬಿಡುಗಡೆ ಮಾಡಿದನು ಮತ್ತು ಅದೇ ಕೆಂಪು ಸಮುದ್ರದಲ್ಲಿ ಐಗುಪ್ತ ಸೈನ್ಯವನ್ನ ಮುಳುಗಿಸಿದನು ಎನ್ನುವಂಥದ್ದನ್ನ ನಾವು ಚಿತ್ರದಲ್ಲಿ ನೋಡಿದ್ದೇವೆ. ಈಗಾಗಲೇ ಹೇಳಿದ ರೀತಿಯಲ್ಲಿ ಐಗುಪ್ತ ದೇಶದಲ್ಲಿರುವಂತಹ ಸಂದರ್ಭದಲ್ಲಿ ಪಸ್ಕಾ ರಕ್ತದ ಮುಖಾಂತರವಾಗಿ ಅವರಿಗೆ ಬಿಡುಗಡೆ ಉಂಟಾಯಿತು. ಈಗ ಕೆಂಪು ಸಮುದ್ರದ ಮುಖಾಂತರವಾಗಿ ಬಿಡುಗಡೆ, ಆತನ ಒಂದು ಬಲ ಪ್ರಯೋಗ ಅದೆಷ್ಟು ದೊಡ್ಡದು ಎನ್ನುವಂಥದ್ದು ಇಲ್ಲಿ ನಾವು ಗಮನಿಸಬಹುದು. ಈ ರೀತಿಯಾಗಿ ಆತನ ಬಿಡುಗಡೆ ರಕ್ತದ ಮುಖಾಂತರವಾಗಿಯೂ ಮತ್ತು ಆತನ ಬಲದ ಮುಖಾಂತರವಾಗಿಯೂ ಉಂಟಾಗುವಂತ ಬಿಡುಗಡೆ ಎಂಬುದಾಗಿ ನಾವಿಲ್ಲಿ ಗಮನಿಸ್ತಾ ಇದ್ದೇವೆ. ಈಗ ನಾವು ಪಾಠಕ್ಕೆ ಬರೋಣ. ಇದರ ಒಂದು ಸಂಗತಿಗಳನ್ನು ನೀವು ನೋಡಿದ್ರಿ. ಈ ಒಂದು ಚಿತ್ರದಲ್ಲಿ ನೀವು ಗಮನಿಸಿರುವಂತದ್ದು ಆ ಒಂದು ಹೆಣವನ್ನು ತಕೊಂಡು ಹೋಗ್ತಾ ಇದ್ದಾರೆ. ಆ ಒಂದು ಚಿತ್ರ ಬಂದಿದೆ. ಯಾರ್ದು ಹೆಣ ಗುರ್ತಾ? ಅದು ಯೋಸೆಫನದ್ದು. ಯೋಸೆಫ ಹೇಳ್ತಾನಲ್ಲ, ನಮಗೆ ದೇವರು ವಾಗ್ದಾನ ಮಾಡಿದ್ದಾನೆ, ದೇವರು ನಮಗೆ ಕಾನಾನ್ ದೇಶ ಕರ್ಕೊಂಡು ಹೋಗ್ತಾನೆ, ಅದರಿಂದ ನನ್ನ ಹೆಣವನ್ನ ನೀವು ಐಗುಪ್ತ ದೇಶದಲ್ಲಿ ಊತಾಕ್ಬೇಡ್ರಿ, ದೇವರು ನಿಮ್ಗೆ ಬಿಡುಗಡೆ ಕೊಟ್ಟಂತ ಸಂದರ್ಭದಲ್ಲಿ ನನ್ನ ಹೆಣವನ್ನು ನೀವು ತಕೊಂಡೋಗಿ ದೇವರು ಕೊಡುವಂತ ಒಂದು ಆ ಒಂದು ಸ್ಥಳದಲ್ಲಿಯೇ ನನ್ನನ್ನು ಊತಾಕ್ಬೇಕೆಂಬುದಾಗಿ ಆತನು ತನ್ನ ಜನರಿಗೆ ಹೇಳಿರುವಂತಹದ್ದ ಒಂದು ನಿಮಿತ್ತ ಯೋಸೇಫನ ಹೆಣ ಸುಮಾರು 300 ಚಿಲ್ಲರೆ ವರ್ಷಗಳ ಕಾಲ ಆ ಹೆಣ ಇಟ್ಟಿರ್ತಾರೆ, ಅದನ್ನ ಮಮ್ಮಿಫಿಕೇಶನ್ ಮಾಡಿ. ಅದು ಆ ನಂಬಿಕೆ, ಯೋಸೇಫನ ನಂಬಿಕೆ. ದಯಮಾಡಿ ಗಮನಿಸ್ರಿ. ಸೊ ಈಗ ನಮ್ಮ ಪಾಠಕ್ಕೆ ಬರೋಣ. ಏನೇನಾಗ್ತಾ ಇದೆ ಒಂದೊಂದಾಗಿ ಗಮನಿಸಬೇಕು. ಇಲ್ಲಿ ಗಮನಿಸುವಂತ ಮುಖ್ಯ ಸಂಗತಿಗಳೇನಂತಂದ್ರೆ ಕೆಲವು ಸಂಗತಿಗಳಿವೆ. ಒಂದು,
ಆತನು ಸದೃಶವಾಗಿದ್ದಾನೆ. ಐಗುಪ್ತ ದೇಶ ಪ್ರಪಂಚಕ್ಕೆ ಸಾದೃಶ್ಯವಾಗಿದೆ ಮತ್ತು ಈ ಕೆಂಪು ಸಮುದ್ರ ಮುಖಾಂತರವಾಗಿ ಹಾದು ಹೋಗುವಂಥದ್ದು ದೇವರು ನಮ್ಮನ್ನು ತನ್ನ ಕೃಪೆ ಮತ್ತು ಬಲದಲ್ಲಿ ಆತ ನಡೆಸುವಾತನು ಮತ್ತು ಪಸ್ಕ ರಕ್ತದ ಮುಖಾಂತರ ಉಂಟಾಗುವಂಥ ವಿಮೋಚನೆ, ಈ ಒಂದು ಈ ಒಂದು ದೃಶ್ಯಗಳನ್ನ ಇವಕ್ಕೆ ನಾವು ಹೋಲಿಸಿಕೊಳ್ಳುವಾಗ ನಮಗೆ ಇದರ ಒಂದು ಅರ್ಥವು ಇನ್ನೂ ಚೆನ್ನಾಗಿ ಅರ್ಥ ಆಗ್ತದೆ. ಈಗ ಒಂದೊಂದಾಗಿ ನಾವು ಗಮನಿಸ್ಕೊಳ್ಳೋಣ. ಈಗ ಅವ್ರೇನ್ ಮಾಡಿದ್ದಾರೆ, ಐಗುಪ್ತ ದೇಶದಿಂದ ಹೊರಟು ಬಂದ ಮೇಲೆ ಸುಕ್ಕೋತಿಗೆ ಬರ್ತಾರೆ, ಅಲ್ಲಿಂದ ಏತಾಮಿಗೆ ಬರ್ತಾರೆ, ಈತಾಮಿನಿಂದ ಹಿಡಿದು ಆ ಕೆಂಪು ಸಮುದ್ರದ ದಡದಲ್ಲಿ ಬಂದು ನಿಂತ್ಕೊಂತಾರೆ. ಮುಂದೆ ಸಮುದ್ರ ಇದೆ, ಆ ಕಡೆ ಈ ಕಡೆ ಏನಾಗಿದೆ, ಬೆಟ್ಟಗಳಿವೆ. ಅವ್ರಿಗೊಂದು ಅರ್ಥ ಆಗ್ತಾ ಇಲ್ಲ, ಯಾಕಪ್ಪ ಇಲ್ಲಿ ಬಂದಿದ್ದೀವಿ, ಹೆಂಗೆ ನಮ್ಮ ಪ್ರಯಾಣ ಮುಂದಕ್ಕೆ ಅಂತೇಳಿ. ಸರಿ, ಸ್ವಲ್ಪ ಹೊತ್ತು ಆದ್ಮೇಲೆ ಅವ್ರು ಗಮನಿಸುವಂತ ಮಾತು ಅಂತಂದ್ರೆ, ಯೆಹೋವ ದೇವರು ಹೇಳಿದ ರೀತಿಯಲ್ಲೇ 14ನೇ ಅಧ್ಯಾಯ 5ನೇ ವಚನದಿಂದ 9ನೇ ವಚನದಲ್ಲಿ ನಾವು ನೋಡುವುದು, ಇಸ್ರಾಯೇಲರು ಓಡಿ ಹೋದರೆಂಬ ವರ್ತಮಾನವು ಫರೋನಿಗೆ ತಿಳಿದು ಬಂದಾಗ ಅವರ ವಿಷಯದಲ್ಲಿ ಫರೋನ ಮನಸ್ಸು, ಅವನ ಪರಿವಾರದವರ ಮನಸ್ಸು ಬೇರೆ ಆಯಿತು. ಅವರು ಇದೇನು ನಾವು ಮಾಡಿದ್ದು, ನಮಗೆ ದಾಸರಾಗಿದ್ದ ಇಸ್ರಾಯೇಲರನ್ನು ಯಾತಕ್ಕೆ ಹೋಗಿ ಓಡಿಸಿದವು ಅಂದುಕೊಂಡ್ರು. ಆಗ ಫರೋನು ತನ್ನ ರಥಬಲವನ್ನು ಸಿದ್ಧಪಡಿಸಿಕೊಂಡು ತನ್ನ ಭಟ್ಟರೊಡನೆ ಹೊರಟನು. ಶ್ರೇಷ್ಠವಾದ 600 ರಥಗಳನ್ನು, ಐಗುಪ್ತ ದೇಶದ ಎಲ್ಲಾ ರಥಗಳನ್ನು ತೆಗೆದುಕೊಂಡು ಹೋದನು. ಆ ಎಲ್ಲಾ ರಥಗಳಲ್ಲಿ ಭಟರಿದ್ದರು. ಯೆಹೋವನು ಐಗುಪ್ತ ದೇಶದ ಅರಸನಾದ ಫರೋನ ಹೃದಯವನ್ನು ಕಠಿಣಪಡಿಸಿದ್ರಿಂದ ಅವನು ಇಸ್ರಾಯೇಲರನ್ನು ಬೆನ್ನಟ್ಟಿ ಹೋದನು. ಇಸ್ರಾಯೇಲರು ಅಟ್ಟಹಾಸದಿಂದ ಹೊರಟರು. ಐಗುಪ್ತರು ಅಂದರೆ ಫರೋನ ಕುದುರೆಗಳು, ರಥಗಳು, ಅವರ ರಾಹುತರು, ಸೈನ್ಯದವರು ಅವರ ಹಿಂದೆ ಹೊರಟು ಇಸ್ರಾಯೇಲರು ಪಿಹಹಿರೋತಿನ ಹತ್ತಿರ ಬೆಲ್ಚೆಫೋನಿನ ಎದುರಾಗಿ ಸಮುದ್ರ ತೀರದಲ್ಲಿ ಇಳಿದುಕೊಂಡಿರುವಾಗಲೇ ಅವರ ಹತ್ತಿರಕ್ಕೆ ಬಂದರು. ಮುಂದೆ ಸಮುದ್ರ, ಆ ಕಡೆ ಈ ಕಡೆ ಬೆಟ್ಟ, ಹಿಂದುಗಡೆ ಫರೋನ ದೊಡ್ಡ ಸೈನ್ಯ, ಬರೀ ಸೈನ್ಯ ಅಲ್ಲ, ರಥಗಳು ಮತ್ತು ಕುದುರೆಗಳು, ಸೈನಿಕರು ಬರ್ತಾ ಇದ್ದಾರೆ. ಇದನ್ನ ಯೆಹೋವ ದೇವರು ಮೊದಲೇ ತಿಳಿಸಿದ್ದನು, ಅದೇ ರೀತಿ ಆಗ್ತಾ ಇದೆ. ಯಾತಕ್ಕೆಂದರೆ ಇನ್ನೊಂದು ದೇವರು ತನ್ನ ಬಲವನ್ನ ಇಲ್ಲಿ ಪ್ರದರ್ಶಿಸ್ಲಿಕ್ಕಿದ್ದಾನೆ. ಆ ಬಲ ಯಾವುದಪ್ಪ ಅಂತಂದ್ರೆ ಶತ್ರು ಸೈನ್ಯವನ್ನು ನಾಶ ಮಾಡುವಂಥದ್ದು. ತನ್ನ ಜನರಿಗೆ ವಿಮೋಚನೆ, ಶತ್ರು ಸೈನ್ಯಕ್ಕೆ ನಾಶನ. ಅದನ್ನ ಇಲ್ಲಿ ದೇವರು ಪ್ರದರ್ಶಿಸ್ಲಿಕ್ಕಿದ್ದಾನೆ. ಅದಕ್ಕೋಸ್ಕರವಾಗಿ ದೇವರು ಏನ್ ಮಾಡಿದ್ದಾನೆ, ಫರೋನ ಹೃದಯವನ್ನು ಕಠಿಣಪಡಿಸಿ ಆ ಸೈನ್ಯವನ್ನು ಬರಂಗ್ ಮಾಡ್ತಾ ಇದ್ದಾನೆ. ಆ ರೀತಿಯಾಗಿ ಬಂದಾಗ ಏನಾಗ್ತದೆ, ದಯಮಾಡಿ ಮಾಡ್ಕೊಂಡು ಹೋದು 10 ಮತ್ತು 12ನೇ ವಚನ. ಫರೋಹನು ಸಮೀಪಿಸುತ್ತಿರುವಾಗ ಇಸ್ರಾಯೇಲರು ಕಣ್ಣೆತ್ತಿ ತಮ್ಮ ಹಿಂದೆ ಹೊರಟು ಬಂದಿದ್ದ ಐಗುಪ್ತರನ್ನು ಕಂಡು ಬಹಳ ಭಯಪಟ್ಟವರಾಗಿ ಯೆಹೋವನಿಗೆ ಮೊರೆಯಿಟ್ಟರು. ಅವರು ಮೋಶೆಗೆ, ಐಗುಪ್ತ ದೇಶದಲ್ಲಿ ಸಮಾಧಿಗಳಿಲ್ಲವಾದದರಿಂದ ಅರಣ್ಯದಲ್ಲಿ ಸಾಯಿಲೆ ಎಂಬುದಾಗಿ ನಮ್ಮನ್ನು ಇಲ್ಲಿಗೆ ಕರಕೊಂಡು ಬಂದಿಯೇನು? ಯಾಕೆ ನಮಗೆ ಈ ಪ್ರಕಾರ ಮಾಡಿ ಐಗುಪ್ತ ದೇಶದಿಂದ ಕರಕೊಂಡು ಬಂದಿ? ನಾವು ಐಗುಪ್ತ ದೇಶದಲ್ಲಿದ್ದಾಗಲೇ ನೀನು ನಮ್ಮ ಗೊಡವೆಗೆ ಬರಬೇಡ, ನಾವು ಐಗುಪ್ತರಿಗೆ ದಾಸರಾಗಿ ಇರುವೆವೆ ಎಂಬುದಾಗಿ ನಿನಗೆ ಹೇಳಲಿಲ್ಲವೇ? ನಾವು ಅರಣ್ಯದಲ್ಲಿ ಸಾಯುವುದಕ್ಕಿಂತ ಐಗುಪ್ತರಿಗೆ ದಾಸರಾಗಿರುವುದೇ ವಾಸಿಯಲ್ಲವೇ ಎಂದು ಹೇಳಿದರು. ನೋಡ್ರಿ, ಯಾವಾಗಾದ್ರೆ ಈ ದೊಡ್ಡ ಫರೋನ ಸೈನ್ಯವನ್ನು ಇವರು ನೋಡಿದರೋ, ಇಸ್ರಾಯೇಲರು ಆ ಸೈನ್ಯವನ್ನು ನೋಡಿ ಎದರಿದರು ಎಂಬುದಾಗಿ ನೋಡ್ತಾ ಇದ್ದೇವೆ. ಇಲ್ಲಿ ಇಸ್ರಾಯೇಲರು ಅರ್ಥ ಮಾಡ್ಕೊಂಡ್ರೆ 25 ಲಕ್ಷ ಜನ ಇದ್ದಾರೆ. ನಾನು ಆಗಲೇ ಮೊದಲೇ ತಿಳಿಸಿದ್ದೇನೆ ನಿಮ್ಗೆ ಯಾವ ರೀತಿ 25-30 ಲಕ್ಷ ಆಗ್ತಾರೆ ಅಂತೇಳಿ. 25-30 ಲಕ್ಷ ಜನ ಇಸ್ರಾಯೇಲರು ಫರೋನ ಸೈನ್ಯ ನೋಡಿ ಈಗ ಪೂರಾ ಉಲ್ಟಾ ಹೊಡಿತಾ ಇದಾರೆ. ಅವ್ರು ಏನ್ ಉಲ್ಟಾ ಹೊಡಿತಾ ಇದಾರೆ, ಏನ್ ಮೋಶೆ ನಮ್ಮನ್ನ ಯಾಕೆ ಕರ್ಕೊಂಬಂದೆ, ನಾವ್ ಅಲ್ಲೇ ಚೆನ್ನಾಗಿದ್ವಿ, ನಾವ್ ಅಲ್ಲೇ ಇರ್ತಾ ಇದ್ವಿ, ನಾವು ಬೇಡ ಅಂತ ಹೇಳಿದ್ವಿ, ಸುಳ್ಳು ಹೇಳ್ತಾ ಇದ್ದಾರೆ. ಅಲ್ಲೇನಿತ್ತು, ಅವ್ರು ಮೊರೆ ಇಡ್ತಾ ಇದ್ರು, ಅವ್ರು ದುಃಖ ಪಡ್ತಾ ಇದ್ರು, ಯೆಹೋವ ದೇವರ ಬಳಿಯಲ್ಲಿ ಅವರು ಅಳ್ತಾ ಇದ್ರು. ಯೆಹೋವ ದೇವರು ಅವರ ಮೊರೆಯನ್ನ ಕೇಳಿದನು, ಅವರ ಕಷ್ಟವನ್ನು ನೋಡಿದನು ಅಂತ ನೋಡ್ತಾ ಇದ್ದೇವೆ. ಅವರ ಕಷ್ಟ, ಅವರ ಮೊರೆಯನ್ನು ನೋಡಿ ಬಿಡುಗಡೆ ಮಾಡಬೇಕೆಂಬುದಾಗಿ, ಬಿಡುಗಡೆ ಮಾಡ್ಲಿಕ್ಕೋಸ್ಕರವಾಗಿ ದೇವರು ತನ್ನ ಕಾರ್ಯವನ್ನ ಪ್ರಾರಂಭ ಮಾಡಿದಾಗಲೇ ಇಲ್ಲಿ ಜನರು ಏನ್ ಮಾಡ್ತಾ ಇದ್ದಾರೆ, ಅಪನಂಬಿಕೆಯನ್ನು ತೋರಿಸ್ತಾ ಇದ್ದಾರೆ, ಸುಳ್ಳು ಹೇಳ್ತಾ ಇದ್ದಾರೆ, ಮೋಸೆಗೆ ಹೇಳ್ತಾ ಇದ್ದಾರೆ. ಮೋಸೆ ಏನು ಅಷ್ಟು ಮಾತ್ರವಲ್ಲದೆ ಮೋಸೆಗೆ ವಿರುದ್ಧ ಗೊಣಗ್ತಾ ಇದ್ದಾರೆ. ಮೋಸನ ಕಳಿಸ್ಕೊಟ್ಟಿದ್ದು ಯಾರು? ದೇವರು. ದೇವರು ಕಳಿಸಿಕೊಟ್ಟಂತ ವ್ಯಕ್ತಿಯನ್ನ ಅವರು ಬೈಯುವಂಥದ್ದು, ಗೊಣಗುವಂಥದ್ದು, ದೇವರ ವಿರುದ್ಧವಾಗಿ ಗೊಣಗುವಂಥದ್ದು, ಬೈಯುವಂಥದ್ದೇ. ದಯಮಾಡಿ ಗಮನಿಸ್ರಿ, ದೇವರ ಸೇವಕರನ್ನಾಗ್ಲಿ ಸಭಾಹಿರಿಯರನ್ನಾಗ್ಲಿ ಕೆಲವೊಂದು ಬಹಳ ಕ್ಷುಲ್ಲಕವಾಗಿ ಮಾತನಾಡ್ತಾರೆ. ಮಾತನಾಡಬೇಡಿ. ಒಂದ್ ವೇಳೆ ಸಭಾಹಿರಿಯರು ಸೇವಕರು ತಪ್ಪು ಮಾಡಿದ್ರೆ
ದೇವರು ಅವ್ರಿಗೆ ನ್ಯಾಯ ತೀರಿಸ್ತಾನಷ್ಟೇ ಹೊರತು ನೀವು ಕ್ಷುಲ್ಲಕವಾಗಿ ಮಾತಾಡಿದ್ರೆ ದೇವರ ವಿರುದ್ಧ ನೀವು ಪಾಪ ಮಾಡ್ದಂಗೆ ಆಗ್ತದೆ. ಅಂತ ಒಂದು ಸಂಗತಿಯನ್ನು ನೀವು ಮಾಡಬಾರ್ದು. ಇಲ್ಲಿ ಇಸ್ರಾಯೇಲರು ಮಾಡ್ತಾ ಇದ್ದಾರೆ. ಯಾತಕ್ಕೆ ಮಾಡ್ತಾ ಇದ್ದಾರಪ್ಪ ಅಂತಂದ್ರೆ ಅವ್ರೇನ್ ಮಾಡಿದ್ದಾರೆ, ಕರ್ತನನ್ನು ನೋಡ್ತಾ ಇಲ್ಲ, ದೇವರು ಕೊಟ್ಟಿರಂತ ವಾಗ್ದಾನವನ್ನು ನೋಡ್ತಾ ಇಲ್ಲ. ದೇವರೇನ್ ಮಾಡಿದ್ದಾನೆ, ನಿಮ್ಮನ್ನ ನಾನು ಕರ್ಕೊಂಡು ಹೋಗ್ತೇನೆ ಅಂತೇಳಿ ವಾಗ್ದಾನ ಮಾಡಿದ್ದಾನೆ. ನಿಮ್ಮನ್ನ ಹಾಲು ಜೇನು ಹರಿಯುವಂತ ಸ್ಥಳಕ್ಕೆ ಕರ್ಕೊಂಡು ಹೋಗ್ತೇನೆ ವಾಗ್ದಾನ ಮಾಡಿದ್ದಾನೆ. ದೇವರ ವಾಗ್ದಾನವನ್ನು ನೋಡ್ತಾ ಇಲ್ಲ. ಅಥವಾ ದೇವರು ಐಗುಪ್ತ ದೇಶದ ಸಂದರ್ಭದಲ್ಲಿ 10 ತರವಾದ ಉಪದ್ರವಗಳನ್ನು ಮಾಡಿ ಇಸ್ರಾಯೇಲರನ್ನು ಯಾವ ರೀತಿ ಸಂರಕ್ಷಿಸಿರುವಂತದ್ದು. ಆ ಉಪದ್ರವಗಳು ಬಂದಾಗ ಐಗುಪ್ತ ದೇಶದಲ್ಲಿ ಆ ಉಪದ್ರವಗಳ ಮುಖಾಂತರವಾಗಿ ಐಗುಪ್ತ ದೇಶದವರು ಅನೇಕ ತರವಾಗಿರುವಂತಹ ತೊಂದರೆಗಳಿಗೆ, ಕಷ್ಟಗಳಿಗೆ ಈಡಾದರು. ಆದ್ರೆ ಗೋಷನ್ ಪ್ರಾಂತದಲ್ಲಿದ್ದಂತ ಇಸ್ರಾಯೇಲರಿಗಾದ್ರು ಆ ಉಪದ್ರವಗಳು ಬಾರದ ರೀತಿಯಲ್ಲಿ ದೇವರನ್ನು ಕಾಪಾಡಿದನು. ಅವನ್ನೆಲ್ಲ ಮರೆತು ಬಿಟ್ಟಿದ್ದಾರೆ. ದೇವರ ವಾಗ್ದಾನ ಮರ್ತಿದ್ದಾರೆ. ದೇವರು ಮಾಡುವಂತ ಅದ್ಭುತ ಕಾರ್ಯಗಳನ್ನು ಮಾಡಿದ್ದಾರೆ. ದೇವರು ಕಳಿಸಿಕೊಟ್ಟಿರುವಂತಹ ನಾಯಕರ ಮೇಲೆ ನಂಬಿಕೆ ಇಲ್ಲದಂಗೆ ಹೋಗಿದೆ. ಯಾತಕ್ಕೆ ಅವರು ಗುಡುಗ್ತಾ ಇದ್ದಾರೆ, ಯಾತಕ್ಕೆ ಅವರು ಇಂಥ ಒಂದು ಹೀನವಾಗಿರೋ ಸ್ಥಿತಿ ಬಂದಿದ್ದಾರೆ ಅಂತಂದ್ರೆ ಅವರು ದೇವರನ್ನು ನೋಡೋದ್ರ ಬದಲು ಫರೋ ಸೈನ್ಯವನ್ನ ನೋಡ್ತಾ ಇದ್ದಾರೆ. ನಮ್ಮ ಆತ್ಮಿಕ ಜೀವಿತದಲ್ಲಿ ಕೂಡ ಅಷ್ಟೇ. ನಾವು ಅನೇಕ ಸಂದರ್ಭದಲ್ಲಿ ದೇವರ ವಿರುದ್ಧ ಗೊಡುತ್ತೇವೆ. ಯಾಕೆ ಗೊತ್ತಾ? ದೇವರನ್ನು ನೋಡೋದ್ರ ಬದಲು, ದೇವರ ವಾಗ್ದಾನವನ್ನು ಜ್ಞಾಪಕ ಮಾಡ್ಕೊಳ್ಳೋದ್ರ ಬದಲು ಸಮಸ್ಯೆಗಳನ್ನು ನೋಡ್ತೇವೆ. ನಮ್ಗೆ ಉಂಟಾಗಿರುವಂತ ಪರಿಸರವನ್ನು ನೋಡ್ತೇವೆ. ನಮ್ಮ ವಿರುದ್ಧವಾದ ಶತ್ರುಗಳನ್ನು ನೋಡ್ತೇವೆ. ಯಾವಾಗಲೂ ಕೂಡ ಅಂತ ಒಂದು ಪರಿಸ್ಥಿತಿಯಲ್ಲಿ ನಾವು ದೇವರನ್ನು ನೋಡಬೇಕು, ದೇವರ ವಾಗ್ದಾನ ನೋಡಬೇಕು. ಹೊಸ ಒಡಂಬಡಿಕೆಯಲ್ಲಿ 14ನೇ ಲೂಕನ ಬರೆದ ಸುವಾರ್ತೆ 29ನೇ ವಚನದಲ್ಲಿ ಪೇತ್ರನು ಕೂಡ ಸ್ವಾಮಿ ಹೇಳಿದ ಅಂತೇಳಿ ನಡ್ಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಆದ್ರೆ ಸ್ವಾಮಿಯನ್ನು ನೋಡೋದ್ರ ಬದಲು ಏನ್ ಮಾಡ್ತಾನೆ, ನಡಿಬೇಕಾದ್ರೆ ಅಲೆಗಳನ್ನು ನೋಡ್ತಾನೆ. ಸಮುದ್ರದ ಅಲೆಗಳನ್ನು ನೋಡಿದಾಗ ಅವನು ಮುಳುಗಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಸ್ವಾಮಿಯನ್ನು ಎಲ್ಲಿವರೆಗೂ ನೋಡ್ತಾ ಇರ್ತಾನೋ ಅಲ್ಲಿವರೆಗೆ ಸಮುದ್ರ ಮೇಲೆ ನಡೀತಾನೆ. ಆದ್ರೆ ದೃಷ್ಟಿಯನ್ನು ತೆಗೆದು ಅಲೆಗಳ ಮೇಲೆ ಹಾಕುವಾಗ ಅಲೆಗಳ ಬೋರ್ಗೆರತ, ಅಲೆಗಳ ಶಬ್ದ, ಅಲೆಗಳ ಒಂದು ಪ್ರಭಾವವನ್ನು ನೋಡುವಾಗ ಇವನು ಅಧೈರ್ಯಗೊಳ್ತಾನೆ, ಮುಳುಗಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಮತ್ತೆ ಮಾರ್ಕನ ಬರೆಸುವಾರ್ತೆ 4:38 ವಚನದಲ್ಲೂ ಕೂಡ ಅಷ್ಟೇ. ದೇವರೊಟ್ಟಿಗೆ ಅವರು ಒಂದು ದೋಣಿಯಲ್ಲಿ ಪ್ರಯಾಣ ಮಾಡ್ತಾ ಇದ್ದಾರೆ. ಯೇಸು ಕ್ರಿಸ್ತನು ಆ ದೋಣಿಯ ಕೆಳಭಾಗದಲ್ಲಿ ಮಲಗಿದ್ದಾನೆ. ಆ ಒಂದು ಗಲಿಲಾಯ ಸಮುದ್ರದಲ್ಲಿ ಅವರು ಹಾದು ಹೋಗುವಾಗ ದೊಡ್ಡ ಅಲೆಗಳು ಬಂದು ದೋಣಿಯಲ್ಲಿ ನೀರು ಬೀಳುತ್ತೆ. ದೋಣಿ ಅಲುಗಾಡ್ಲಿಕ್ಕೆ ಪ್ರಾರಂಭ ಮಾಡುತ್ತೆ. ಶಿಷ್ಯರು ಏನ್ ಮಾಡ್ತಾ ಇದ್ದಾರೆ ಈಗ, ಅರೆ ಸೃಷ್ಟಿಕರ್ತನಾಗಿರುವಂತ ಯೇಸು ಕ್ರಿಸ್ತನ ನಮ್ಮೊಟ್ಟಿಗಿದ್ದಾನೆ, ನಮ್ಮ ದೇವರು ನಮ್ಮೊಟ್ಟಿಗಿದ್ದಾನೆ, ನಮ್ಮ ಮೆಸ್ಸಯನ ನಮ್ಮೊಟ್ಟಿಗಿದ್ದಾನೆ, ಈ ಸಮುದ್ರವನ್ನು ಗದರಿಸುವಂತ ಶಕ್ತಿ ಆತನಿಗಿದೆ, ಇದನ್ನು ಸೃಷ್ಟಿಕರ್ತನೆಂಬುದಾಗಿ ದೇವರ ಮೇಲೆ ಅಥವಾ ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಡೋದ್ರ ಬದಲು ಅವ್ರೇನ್ ಮಾಡ್ತಾರೆ, ಗುರುವೇ ನಾವು ಮುಳುಗ್ತಾ ಇದ್ರೆ ನೀವು ಚಿಂತೆ ಇಲ್ಲವೇ, ನೀನು ಗೊರಕೆ ಹೊಡ್ಕೊಂಡು ನಿದ್ದೆ ಮಾಡ್ತಾ ಇದೆಯಲ್ಲ, ನಮ್ಮ ಕುರಿತಾಗ ನೀನ್ ಚಿಂತೆ ಇಲ್ವಾ ನಿನಗೆ ಅಂತೇಳಿ ದೇವರ ಮೇಲಿರುವಂತ ಅಪನಂಬಿಕೆಯನ್ನು ಅವ್ರು ತೋರಿಸ್ತಾ ಇದ್ದಾರೆ. ಪ್ರಿಯ ವಿಶ್ವಾಸಿಗಳೇ, ಪ್ರಿಯ ದೇವಜನ, ಅರ್ಥ ಮಾಡ್ಕೊಳ್ರಿ. ಈ ಲೋಕದಲ್ಲಿ ನಮಗೆ ಸಮಸ್ಯೆ ಉಂಟು. ದೇವರು ಸಮಸ್ಯೆ ಇಲ್ದಲೇ ಇರುವಂತ ಜೀವಿತವನ್ನ ಕೊಡ್ತೀನಿ ಅಂತ ಹೇಳಿಲ್ಲ ನಮ್ಗೆ. ಆದ್ರೆ ಸಮಸ್ಯೆಗಳು ಬಂದಾಗಿ ಕೂಡ ಸಮಸ್ಯೆಗಳ ಮೇಲೆ ಹಾದು ಹೋಗುವಂತ ಅಥವಾ ದಾಟಿ ಹೋಗುವಂತ, ಸಮಸ್ಯೆಗಳನ್ನು ಮೇಲೆ ನಡೆದು ಹೋಗುವಂತ ಶಕ್ತಿಯನ್ನು ದೇವರು ನಮಗೆ ಕೊಡ್ತಾರೆ. ಆ ಒಂದು ನಂಬಿಕೆಯಲ್ಲಿ ನಾವು ಮುಂದೆ ಸಾಗಬೇಕು. ಈ ರೀತಿಯಾಗಿ ಅವರು ಫರೋನ ಸೈನ್ಯವನ್ನು ನೋಡಿ ಅವರು ಗೊಣಗುವಂಥದ್ದನ್ನ ನೋಡ್ತಾ ಇದ್ದೇವೆ. ಅಲ್ಲೇನಾಗ್ತಾ ಇದ್ದಾಗ ಮುಂದಕ್ಕೆ ಏನಾಗುತ್ತೆ, 13 ಮತ್ತು 14 ವಚನ ಹೋದ್ರಿ. ಆದರೆ ಮೋಶೆ ಆ ಜನರಿಗೆ ನೀವು ಅಂಜಬೇಡಿರಿ, ಸುಮ್ಮನೆ ನಿಂತುಕೊಂಡಿದ್ದು ಯೆಹೋವನು ಇವತ್ತು ನಿಮ್ಮನ್ನು ರಕ್ಷಿಸುವ ರೀತಿಯನ್ನು ನೋಡಿರಿ. ನೀವು ಇವತ್ತು ನೋಡುವ ಐಗುಪ್ತರನ್ನು ಇನ್ನು ಮುಂದೆ ಎಂದಿಗೂ ನೋಡುವುದಿಲ್ಲ. ಯೆಹೋವನು ನಿಮಗಾಗಿ ಯುದ್ಧ ಮಾಡುವನು, ನೀವಂತೂ ಸುಮ್ಮನೆ ಎಂದು ಹೇಳಿದನು. ನೋಡ್ರಿ, ಇವರು ಎದುರ್ಕೊಳ್ತಾ ಇದ್ದಾರೆ ಫರೋ ಸೈನ್ಯವನ್ನು ನೋಡಿ. ಆದ್ರೆ ಮೋಶೆ ಏನ್ ಮಾಡ್ತಾ ಇದ್ದಾನೆ, ಎದುರ್ಕೊಳ್ತಾ ಇಲ್ಲ. ಅದ್ರ ಬದಲು ಏನ್ ಮಾಡ್ತಾ ಇದ್ದಾನೆ, ನೀವು ಅಂಜಬೇಡ್ರಿ ಅಂತ ಹೇಳ್ತಾ ಇದ್ದಾನೆ. ಯಾತಕ್ಕೆ ಮೋಶೆ ಈ ಮಾತು ಹೇಳ್ತಿದ್ದಾನಪ್ಪ ಅಂತಂದ್ರೆ, ಮೋಶೆ ಯಾರನ್ನು ನೋಡ್ತಾ ಇದ್ದಾನೆ, ಫರೋ ಸೈನ್ಯವನ್ನು ನೋಡ್ತಾ ಇಲ್ಲ, ಫರೋ ರಥವನ್ನು ನೋಡ್ತಾ ಇಲ್ಲ, ಫರೋ ಕುದುರೆಗಳನ್ನು ನೋಡ್ತಾ ಇಲ್ಲ. ಆದ್ರೆ ಆತನನ್ನು ಕರೆದ ಆತನನ್ನ 3 ದಿನ ಪ್ರಯಾಣ ಮಾಡಿದ ಮೇಲೆ ಹೋರೆ ಪಟ್ಟಣದಲ್ಲಿ ನೀವು ನನ್ನ ಆರಾಧಿಸಬೇಕು, ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತಾನೆ ಎಂಬುದಾಗಿ ಯೆಹೋವ ಹೇಳುವಂತ ಮಾತನ್ನ, ವಾಗ್ದಾನವನ್ನ ಜ್ಞಾಪಕ ಮಾಡ್ಕೊಳ್ತಾ ಇದ್ದಾನೆ.
ಆ ಒಂದು ಆ ಪೊದೆಯ ಬೆಂಕಿಯ ಮುಖಾಂತರವಾಗಿ ಮಾತನಾಡಿರುವಂತ ಯೆಹೋವನ ಜ್ಞಾಪಕ ಮಾಡ್ಕೊಳ್ತಾ ಇದ್ದಾನೆ. ಐಗುಪ್ತ ದೇಶದಲ್ಲಿರುವಂತಹ ಸಂದರ್ಭದಲ್ಲಿ 10 ತರವಾಗಿರುವಂತಹ ಉಪದ್ರವಗಳ ಮುಖಾಂತರವಾಗಿ ಯೆಹೋವ ದೇವರು ಇಸ್ರಾಯೇಲ್ ಕೊಟ್ಟಿರುವ ಸಂರಕ್ಷಣೆಯನ್ನು ಜ್ಞಾಪಕ ಮಾಡ್ಕೊಳ್ತಾ ಇದ್ದಾನೆ ಮತ್ತು ಯೆಹೋವ ದೇವರನ್ನು ಜ್ಞಾಪಕ ಮಾಡ್ಕೊಳ್ತಾ ಇದ್ದಾನೆ. ಆದ್ರಿಂದ ಏನ್ ಮಾಡ್ತಾ ಇದ್ದಾನೆ, ಅಂಜಬೇಡ್ರಿ ಎಂಬುದಾಗಿ ಹೇಳುವಂತ ಮಾತನ್ನು ನೋಡ್ತಾ ಇದ್ದೇವೆ. ಅಬ್ರಹಾಮನನ್ನು ಕೂಡ ದೇವರು ಆ ಸೊದೋಮ್ ಗೊಮೋರ ಅದಲ್ಲಿರುವಂತಹ ಲೋಟನನ್ನ ಬೇರೆ ದೇಶದ ರಾಜರು ಬಂದು ಬಿಡಿಸ್ಕೊಂಡು ಹೋಗ್ತಾರೆ. ಅಬ್ರಾಹ್ಮನ್ ಹೋಗ್ಬಿಟ್ಟು ಏನ್ ಮಾಡ್ತಾನೆ, ಆ ರಾಜನನ್ನು ಸೋಲಿಸ್ಬಿಟ್ಟು ಲೋಟನನ್ನ ಅವನ ಪರಿವಾರದವರೆಲ್ಲ ಬಿಡಿಸ್ಕೊಂಡ್ ಬಂದು ಅಬ್ರಾಹ್ಮನು ತನ್ನ ಟೆಂಟ್ ಅಲ್ಲಿ ಇರ್ಬೇಕಾದ್ರೆ ಅಬ್ರಾಹ್ಮನ್ ಒಂದು ಹೆದರಿಕೆ ಬರುತ್ತೆ. ಏನ್ ಬರುತ್ತೆ ಗೊತ್ತಾ, ಈಗ ನಾನು ರಾಜನ ಸೋಲಿಸಿ ಬಂದಿದ್ದೇನೆ, ಮತ್ತೆ ತಿರುಗಿ ನನ್ನ ಮೇಲೆ ಬರ್ತಾರೇನವರು ಅನ್ನುವಂತ ಮನಸ್ಸು ಅಬ್ರಾಹ್ಮನಿಗಿರುತ್ತೆ. ಅಬ್ರಾಹ್ಮನಿಗೆ ದೇವ್ರು ಏನ್ ಮಾಡ್ತಾನೆ ಗೊತ್ತಾ, ಅಬ್ರಾಹ್ಮನೇ ನೀನ್ ಅಂಜಬೇಡ, ನಾನಿದ್ದೇನೆ ಅನ್ನುವಂತ ಮಾತು. ಯೆಹೋಶುವನನ್ನು ಕೂಡ ದೇವರು ಬಲಪಡಿಸ್ತಾನೆ. ಯೆಹೋಶುವನೇ ಹೆದರಬೇಡ, ನೀನು ಮೋಶೆ ತೀರಿ ಹೋಗಿದ್ದಾನೆ, ಈಗ ಆ ನಾಯಕತ್ವ ನೀನ್ ತಕ್ಕೋ, ನನ್ನ ಜನರನ್ನು ನೀನು ನಡೆಸು, ನೀನ್ ಹೆದರಬೇಡ ಎಂಬುದಾಗಿ ಮೋಶೆ ಯೆಹೋಶುವನಿಗೆ ದೇವರು ಹೇಳುವಂತ ಮಾತು. ಗಿದ್ಯೋನನಿಗೆ ಹೇಳ್ತಾನೆ ದೇವರು, ಹೆದರಬೇಡ ಗಿದ್ಯೋನನೇ, ನೀನು ಪರಾಕ್ರಮಶಾಲಿ, ನಾನು ನಿನ್ನನ್ನು ಉಪಯೋಗಿಸಿಕೊಂಡು ನಿನ್ನ ಮುಖಾಂತರವಾಗಿ ಇಸ್ರಾಯೇಲ್ಗೆ ದೊಡ್ಡ ಜಯವನ್ನು ಉಂಟು ಮಾಡುತ್ತೇನೆ ಎಂಬುದಾಗಿ ಹೇಳುವಂತಹ ಒಂದು ವಾಗ್ದಾನಗಳು ನಮಗೆ ಸಾಕಷ್ಟಿವೆ. ಹೊಸ ಒಡಂಬಡಿಕೆ ಬರುವಂತ ಸಂದರ್ಭದಲ್ಲಿ ಕೂಡ ಚಿಕ್ಕ ಮಂದೆಯೇ ಹೆದರಬೇಡ ಎಂಬುದಾಗಿ ಹೇಳಿದ್ದಾನೆ. ನಿಮ್ಮೆಲ್ಲಾ ಚಿತ್ತಭಾರ ನನ್ನ ಮೇಲೆ ಹಾಕಿರಿ, ನಾನು ನಿಮ್ಗೂ ಚಿಂತಿಸ್ತಾ ಎಂಬುದಾಗಿ ಹೇಳಿದ್ದಾನೆ. ಎಲ್ಲ ಕಷ್ಟಪಡೋರು ಹೊರತು ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿನ ಕೊಡ್ತೇನೆ ಎಂಬುದಾಗಿ ಹೇಳಿದ್ದಾನೆ. ನನ್ನನ್ನೇ ನಿರೀಕ್ಷಿಸುವಂತವ್ರು ಅಥವಾ ಯೆಹೋವನನ್ನೇ ನಿರೀಕ್ಷಿಸುವಂತವ್ರು ಅವರು ಹೊಸ ಬಲವನ್ನು ಹೊಂದವರು, ಅವರು ಹದ್ದುಗಳಂತೆ ಏರುವರು, ನಡೆದು ಬಳಲರು ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಇಷ್ಟು ವಾಗ್ದಾನಗಳು ನಮ್ಗಿರುವಾಗ ಸಮಸ್ಯೆಗಳು ಬಂದಾಗ ನಾವು ಕುಗ್ಗಿ ಹೋಗಬಾರದು. ಸಮಸ್ಯೆಗಳು ಕ್ಷಣಿಕ ಕಾಲ ಇರುತ್ತೆ ಅಷ್ಟೇ, ಅದೇನು ಪರ್ಮನೆಂಟ್ ಆಗಿರಲ್ಲ. ಎಂತ ಸಮಸ್ಯೆ ಇರಲಿ, ದೇವರು ಸಮಸ್ಯೆಗಳ ಮುಖಾಂತರವಾಗಿ ನಮಗೆ ಮಾರ್ಗವನ್ನು ತೋರಿಸುವಂತ ದೇವರಿದ್ದಾನೆ. ಆ ಮಾತುಗಳನ್ನ ಮೋಶೆ ಏನ್ ಮಾಡ್ತಾ ಇದ್ದಾನೆ, ಜ್ಞಾಪಕ ಮಾಡಿಕೊಂಡು ಜನರಿಗೆ ಹೇಳ್ತಾ ಇದ್ದಾನೆ, ನೀವು ಅಂಜಬೇಡ್ರಿ, ಮತ್ತೇನ್ ಮಾಡ್ಬೇಕು, ಸುಮ್ಮನೆ ಇರ್ರಿ, ಬಿ ಸ್ಟಿಲ್, ನೀವು ಸುಮ್ಮನೆ ಇರ್ರಿ ಅಷ್ಟೇ. ಸುಮ್ಮನೆ ಇದ್ದುಕೊಂಡು ಯೆಹೋವನು ಮಾಡುವಂತ ಕಾರ್ಯವನ್ನು ನೀವು ನೋಡ್ರಿ. ನಿಮ್ಮನ್ನು ಇವತ್ತು ಯಾವ ರೀತಿಯಾಗಿ ಅದು ರಕ್ಷಿಸುತ್ತಾನೋ ನೀವು ನೋಡ್ರಿ. ನಾವು ಯೆಹೋವನ ಕಾರ್ಯವನ್ನು ನೋಡ್ಬೇಕಾದ್ರೆ ಏನ್ ಮಾಡ್ಬೇಕು ಗೊತ್ತಾ, ನಾವು ಸುಮ್ಮನೆ ಇರ್ಬೇಕು, ಅದು ಕಲ್ತ್ಕೋಬೇಕು. ನಾವು ಸಮಸ್ಯೆಗಳು ಬಂದಾಗ ಹಾರಾಟ, ಅಲ್ಲಿ ಹೋಗೋದು ಇಲ್ಲಿ ಹೋಗೋದು, ನಮ್ಮ ಶಾಂತಿ ಸಮಾಧಾನ ಕಳ್ಕೊಳ್ಳುವಂಥದ್ದು, ಮತ್ತೆ ನಮ್ಮ ಒಂದು ನಂಬಿಕೆನ ಕಳ್ಕೊಳ್ಳುವಂಥದ್ದು, ಆತರ ನಾವು ಚಂಚಲವಾಗಿ ಹೋದ್ರೆ ನಾವು ದೇವರ ಕಾರ್ಯವನ್ನು ನೋಡ್ಲಿಕ್ಕೆ ಆಗೋದಿಲ್ಲ. ಆದ್ರೆ ನಾವು ನಿರ್ಭಯವಾಗಿದ್ದುಕೊಂಡು ಆತನ ವಾಗ್ದಾನದ ಮೇಲೆ ಆತುಕೊಂಡಂತವರಾಗಿದ್ದು ಆತನನ್ನೇ ದೃಷ್ಟಿಸಿದಂತವರಾಗಿ ನಾವು ಸುಮ್ಮನೆ ಸ್ವಲ್ಪ ಹೊತ್ತಿರೋದಾದ್ರೆ ದೇವರು ನಮಗೋಸ್ಕರವಾಗಿ ಯಾವ ರೀತಿಯಾಗಿ ಬಿಡುಗಡೆ ರಕ್ಷಣೆ ಕಾರ್ಯವನ್ನ ತೋರಿಸ್ತಾನೋ ಅದನ್ನ ನಾವು ನೋಡ್ಲಿಕ್ಕೆ ಅನುಕೂಲ ಆಗ್ತದೆ. ಅದನ್ನೇ ಮೋಶೆ ಹೇಳ್ತಾ ಇದ್ದಾನೆ, ನೀವು ಸುಮ್ಮನೆ ಇರ್ತೀವಿ, ನೀವು ಇವತ್ತು ಯಾವ ರೀತಿಯಾಗಿ ಯೆಹೋವನು ರಕ್ಷಿಸ್ತಾನೋ ಅದನ್ನ ನೀವು ನೋಡ್ರಿ ಅಂತ ಹೇಳಿ ಮುಂದಕ್ಕೆ ಹೇಳ್ತಾ ಇದ್ದಾನೆ. ನೀವು ಇವತ್ತು ನೋಡುವ ಐಗುಪ್ತರನ್ನು ನಿಮ್ಮ ಮುಂದೆ ಎಂದಿಗೂ ಕಾಣುದಿಲ್ಲ. ಈ ಐಗುಪ್ತರನ್ನು ದೇವರು ನಿರ್ನಾಮ ಮಾಡ್ಲಿಕ್ಕಿದ್ದಾನೆ. ಇನ್ನು ಮುಂದೆ ಐಗುಪ್ತರು ನಿಮ್ಗೆ ಕಾಟ ಕೊಡಕ್ಕೆ ಬರಲ್ಲ. ಯಾತಕ್ಕೋಸ್ಕರವಾಗಿ ಬಂದ್ರೆ ಯೆಹೋವನೇ ನಿಮಗೋಸ್ಕರವಾಗಿ ಯುದ್ಧ ಮಾಡ್ತಾರೆ. ಸಮಸ್ಯೆಗಳು, ಶತ್ರು ಸೈನ್ಯಗಳು, ರೋಗಗಳು, ಕೊರತೆಗಳು, ಅನೇಕ ಸಂಗತಿಗಳು ನಮಗೆ ಲೋಕದಲ್ಲಿ ಬರ್ತವೆ. ಆದ್ರೆ ನಮ್ಮ ಪರವಾಗಿ ನಮ್ಮನ್ನು ಸಂರಕ್ಷಿಸಲಿಕ್ಕೋಸ್ಕರವಾಗಿ ನಮಗೋಸ್ಕರವಾಗಿ ಯುದ್ಧ ಮಾಡುವಂತ ದೇವರು ನಮ್ಮ ಕಡೆ ಇದ್ದಾನೆ ಅನ್ನುವಂತ ಒಂದು ನಂಬಿಕೆಯಲ್ಲಿ, ನಿರೀಕ್ಷೆಯಲ್ಲಿ ನಾವು ಸುಮ್ಮನೆ ಇರುವುದಾದ್ರೆ ಯೆಹೋವನ ಕಾರ್ಯವನ್ನ ನಾವು ನೋಡ್ಲಿಕ್ಕೆ ಸಾಧ್ಯ ಆಗ್ತದೆ. ಈ ರೀತಿಯಾಗಿ ಮೋಶೆ ಹೇಳಿದ ಮೇಲೆ ಯೆಹೋವ ದೇವರು ಮಾಡುವಂತ ಕಾರ್ಯ ಏನು? ದಯಮಾಡಿ 15ನೇ ವಚನದಿಂದ 19ನೇ ವಚನದವರೆಗೆ ಹೋದ್ರಿ. 15ರಿಂದ 19. ಆಗ ಯೆಹೋವನು ಮೋಶೆಗೆ ಹೇಳಿದ್ದೇನೆಂದರೆ, ನೀನು ನನಗೆ ಮೊರೆ ಇಡುವುದೇನು? ಮುಂದಕ್ಕೆ ಹೊರಡಬೇಕೆಂದು ಇಸ್ರಾಯೇಲರಿಗೆ ಹೇಳು. ಮತ್ತು ನೀನು ನಿನ್ನ ಕೋಲನ್ನು ಎತ್ತಿ ಸಮುದ್ರದ ಮೇಲೆ ಕೈಚಾಚಿ ಅದನ್ನು ವಿಭಾಗಿಸು. ಆಗ ಇಸ್ರಾಯೇಲರು ಸಮುದ್ರ ಆದ್ದರಿಂದ
ಅವರು ಇವರ ಹಿಂದೆ ಸಮುದ್ರದೊಳಗೆ ಹೋಗುವರು. ಆಗ ನಾನು ಫರೋಹನಲ್ಲಿಯೂ ಅವರ ಸಮಸ್ತ ಸೈನ್ಯದಲ್ಲಿಯೂ ರಥಗಳಲ್ಲಿಯೂ ಕುದುರೆಗಳಲ್ಲಿಯೂ ಪ್ರತ್ಯೇಕಗೊಳ್ಳುವೆನು. ನಾನು ಫರೋಹನಲ್ಲಿಯೂ ಅವನ ರಥಗಳಲ್ಲಿಯೂ ಕುದುರೆಗಳಲ್ಲಿಯೂ ಪ್ರತ್ಯೇಕಗೊಂಡ ನಂತರ ನಾನು ಯೆಹೋವನೆಂಬುದನ್ನು ಐಗುಪ್ತರು ತಿಳ್ಕೊಳ್ಳುವರು ಅಂದು. ಆಗ ಇಸ್ರಾಯೇಲರ ದಂಡಿನ ಮುಂದೆ ಹೋಗುತ್ತಿದ್ದ ದೇವದೂತನು ತನ್ನ ಸ್ಥಳವನ್ನು ಬಿಟ್ಟು ಅವರ ಹಿಂದಕ್ಕೆ ಬಂದು ಅವರ ಮುಂದಾಗಿದ್ದ ಮೇಘಸ್ತಂಭವು ಅಲ್ಲಿಂದ ಬಂದು ಅವರ ಹಿಂದೆ ನಿಂತುಕೊಂಡಿತು. ಇಲ್ಲಿ ನಾವು ಗಮನಿಸುವಂತ ಮಾತು, ಯೆಹೋವ ದೇವರು ಹೇಳ್ತಿದ್ದಾನೆ ಮೋಶೆಗೆ, ಮೋಶೆ ನೀನೇನು ಹೆದರ್ಕೋಬೇಕಾಗಿಲ್ಲ, ನೀನೇನ್ ಮಾಡಬೇಕಪ್ಪ ಅಂತಂದ್ರೆ ಅವ್ರಿಗೆ ಹೇಳು. ಏನ್ ಹೇಳ್ಬೇಕು? ಮುಂದಕ್ಕೆ ಹೊರಡ್ಬೇಕು, ನೀವು ಸಿದ್ಧರಾಗಿರಿ ಅಂತ ಹೇಳು. ಮತ್ತು ನಿನ್ನ ಕೈಲಿರುವಂತ ಕೋಲನ್ನ ಆ ಸಮುದ್ರ ಕಡೆ ಚಾಚು, ಅದು ವಿಭಾಗವಾಗ್ತದೆ. ಒಣ ನೆಲದ ಮೇಲೆ ಅವ್ರು ನಡ್ಕೊಂಡು ಹೋಗ್ತಾರೆ. ನಾನಂತೂ ಫರೋನ ಹೃದಯವನ್ನು ಕಠಿಣಪಡಿಸಿದ್ರಿಂದ ಅವ್ನು ಬರ್ತಾನೆ, ಅವನು ಅಟ್ಟಿಸ್ಕೊಂಡೇ ಬರ್ತಾನೆ. ನೀವು ಸಮುದ್ರದಲ್ಲಿ ದಾಟಿ ಹೋಗ್ಬೇಕಾದ್ರೆ ಕೂಡ ಅದನ್ನ ಬರ್ತಾನೆ. ಅದನ್ನ ನಾನೇನ್ ಮಾಡ್ತೇನೆ ಗೊತ್ತಾ? ಆ ಸಮುದ್ರದಲ್ಲಿ ಅವ್ರು ಇಳಿದು ಬರುವಾಗ ಆ ಒಂದು ಫರೋ ಸೈನ್ಯ ರಥಗಳನ್ನ, ಕುದುರೆಗಳನ್ನ, ಎಲ್ಲವನ್ನು ಕೂಡ ನಿರ್ನಾಮ ಮಾಡಿ ನಾನು ಪ್ರಖ್ಯಾತಿಗೊಳ್ತೇನೆ ಅನ್ನುವಂಥ ಸಂಗತಿಯನ್ನ ಯೆಹೋವ ದೇವರು ತಿಳಿಸ್ತಾ ಇದ್ದಾನೆ. ಆ ರೀತಿಯಾಗಿ ಹೇಳಿ ಯೆಹೋವ ದೇವರು ಇನ್ನೊಂದು ಕಾರ್ಯವನ್ನು ಮಾಡ್ತಾ ಇದ್ದಾನೆ. ಏನ್ ಮಾಡ್ತಾನೆ? 19 ಮತ್ತು 20 ವಚನ ಬರುವ ಸಂದರ್ಭದಲ್ಲಿ ಅವರ ಮುಂದೆ ಇದ್ದಂತ ಆ ಒಂದು ಬೆಂಕಿ ಮತ್ತು ಮೇಘಸ್ತಂಭ ಏನಿದೆ ಅದನ್ನು ಹಿಂದೆ ಬರ್ಲಿಕ್ಕೆ ದೇವರು ಸಿದ್ಧತೆ ಮಾಡ್ತಾರೆ. ಆಗೇನಾಗುತ್ತೆ? ಆ ಮೇಘಸ್ತಂಭ ಏನಾಗುತ್ತೆ? ಇಸ್ರಾಯೇಲರಿಗೂ ಮತ್ತು ಫರೋ ಸೈನ್ಯಕ್ಕೂ ಮಧ್ಯಭಾಗದಲ್ಲಿ ನಿಂತುಕೊಳ್ಳೋದು, ಬಂದು ಒಂದು ಗೋಡೆ ರೀತಿಯಲ್ಲಿ ನಿಂತುಕೊಂಡು ಇಸ್ರಾಯೇಲರಿಗೆ ಬೆಳಕು ಕೊಡುತ್ತೆ ಮತ್ತು ಐಗುಪ್ತರಿಗೆ ಅಂಧಕಾರವನ್ನು ಕೊಡುತ್ತೆ. ಐಗುಪ್ತರು ಈ ಒಂದು ಸಮುದ್ರ ವಿಭಾಗವಾಗಿ ಇಸ್ರಾಯೇಲರು ದಾಟಿ ಹೋಗುವವರೆಗೆ ಅವರ ಮೇಲೆ, ಇಸ್ರಾಯೇಲರ ಮೇಲೆ ಐಗುಪ್ತದ ಸೈನ್ಯವೂ ಆಗಲಿ ಯಾವುದು ಬೀಳದ ರೀತಿಯಲ್ಲಿ ಅಡ್ಡಿಯಾಗಿ ನಿಲ್ಲುತ್ತದು. ಅಡ್ಡಿಯಾಗಿ ನಿಂತುಕೊಂಡ ಮೇಲೆ ಮೋಶೆ ಏನ್ ಮಾಡ್ತಾನೆ? 21ರಿಂದ 22 ವಚನ ಹೋದ್ರಿ. ಮೋಶೆ ಸಮುದ್ರದ ಮೇಲೆ ಕೈ ಚಾಚಿದಾಗ ಯೆಹೋವನು ಆ ರಾತ್ರಿಯೆಲ್ಲ ಮೂಡಣ ದಿಕ್ಕಿನಿಂದ ಬಲವಾದ ಬಿರುಗಾಳಿಯನ್ನು ಬೀಸುವಂತೆ ಮಾಡಿ ಸಮುದ್ರದ ನೀರನ್ನು ಒಂದು ಕಡೆಗೆ ನೂಕಿ ಅದರ ತಳದಲ್ಲಿ ಒಣನೆಲವು ಕಾಣಿಸುವಂತೆ ಮಾಡಿದನು. ನೀರು ವಿಭಾಗವಾಯಿತು. ಇಸ್ರಾಯೇಲರು ಸಮುದ್ರದ ಮಧ್ಯದಲ್ಲಿ ಒಣನೆಲದಲ್ಲಿ ನಡೆದು ಹೋದರು. ನೀರು ಅವರ ಎಡಗಡೆ ಬಲಗಡೆಗಳಲ್ಲಿ ಗೋಡೆಯಂತೆ ನಿಂತಿತು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆ ಒಂದು ಮೇಘಸ್ತಂಭ, ಅಗ್ನಿಸ್ತಂಭ ಹಿಂದಕ್ಕೆ ಬಂದು ಇಸ್ರಾಯೇಲರಿಗೂ ಐಗುಪ್ತರಿಗೂ ಮಧ್ಯದಲ್ಲಿ ನಿಂತುಕೊಂಡು ಅವರ ಮೇಲೆ ಬೀಳದ ರೀತಿಯಲ್ಲಿ ಒಂದು ಕಡೆ ಕಾಪಾಡ್ತಾ ಇದ್ದಾನೆ. ಇನ್ನೊಂದು ಕಡೆ ಹೇಳ್ತಾ ಇದ್ದಾನೆ, ನಿನ್ನ ಕೋಲನ್ನ ಚಾಚು ಆ ಸಮುದ್ರದ ಕಡೆ ಎಂಬುದಾಗಿ ಹೇಳುವಾಗ ಸಮುದ್ರವೇನಾಗುತ್ತೆ? ಇಬ್ಬಾಗ ಆಗುತ್ತೆ. ದೊಡ್ಡ ಬಿರುಗಾಳಿ ಎಬ್ಬಿಸಿ ಸಮುದ್ರದ ನೀರನ್ನ ದೇವರೇನ್ ಮಾಡಿದ್ರು? ತಳ್ಳಿ ಹಾಕ್ತಾನೆ. ತಳ್ಳಿ ಹಾಕಿ ಒಣನೆಲ ಕಾಣುವ ರೀತಿಯಲ್ಲಿ ಮಾಡ್ತಾನೆ. ಒಣನೆಲ ಕಾಣುವಂತ ರೀತಿಯಲ್ಲಿ ಮಾಡಿದಾಗ ಇಸ್ರಾಯೇಲ್ ಏನ್ ಮಾಡ್ತಾರೆ? ಆ ಒಣನೆಲದಲ್ಲಿ, ಸಮುದ್ರದ ಒಣನೆಲದಲ್ಲಿ ಅವರು ನಡೆದು ದಾಟ್ತಾರೆ. ಆ ಕಡೆ ಈ ಕಡೆ ನೀರು ನಿಂತುಕೊಳ್ಳುತ್ತೆ. ಎಷ್ಟು ದಿವಸದ ಎಷ್ಟು ಜನರು? 25 ಲಕ್ಷ ಜನರು. ಇದ್ರ ಒಂದು ಸ್ವಲ್ಪ ಲೆಕ್ಕ ಹೇಳ್ತೀನಿ ಕೇಳ್ರಿ. ಇಲ್ಲಿ 25 ಲಕ್ಷ ಜನರು ಆ ಒಂದು ದಿನದಲ್ಲಿ ಅವ್ರು ದಾಟ್ಬೇಕು. ಹೆಚ್ಚು ಕಮ್ಮಿ ಒಂದು 12 ಗಂಟೆ ದಾಟ್ಬೇಕು. ಅಂಕಿ ಲೆಕ್ಕ ಈ ರೀತಿ ಲೆಕ್ಕ ಹಾಕಿದ್ದಾರೆ. 25 ಲಕ್ಷ ಜನರು ಇಬ್ಬಿಬ್ಬರಾಗಿ ಲೈನ್ ಮಾಡಿದ್ರೆ 700 ಮೈಲಿ ಆಗುತ್ತಂತೆ. 25 ಲಕ್ಷ ಜನರನ್ನ ಇಬ್ಬಿಬ್ಬರಾಗಿ ನಿಂತ್ಕೊಂಡು ಲೈನ್ ಮಾಡಿದ್ರೆ 700 ಮೈಲಿ ಆಗುತ್ತೆ. 700 ಮೈಲಿ ಇರುವಂತ ಜನರು ದಾಟಬೇಕಂದ್ರೆ 30 ದಿವಸ ಬೇಕು. ಇವರು ಒಂದು ದಿನದಲ್ಲಿ ಅಥವಾ ಒಂದು ಅರ್ಧ ದಿನದಲ್ಲಿ ದಾಟಬೇಕಂತಂದ್ರೆ 4000 ಜನರು ಲೈನ್ ಆಗಿ ನಿಂತುಕೊಂಡು ದಾಟಿದ್ರೆ 25 ಲಕ್ಷ ಜನರು ಒಂದು 8 ಗಂಟೆಲಿ ದಾಟಬಹುದು. ಆ ರೀತಿಯಾಗಿ ದಾಟಬೇಕಾದ್ರೆ ಇವರ ದಾರಿ ಎಷ್ಟು ದೊಡ್ಡ ಇರ್ಬೇಕಂತಂದ್ರೆ 3 ಮೈಲಿ ಅಗಲ ಇರ್ಬೇಕು ಅಂತ ಹೇಳ್ತಾರೆ ಒಬ್ಬರು ಲೆಕ್ಕ ಹಾಕಿ. ಸಮುದ್ರದಲ್ಲಿರುವಂತ ನೀರನ್ನ ಎಷ್ಟು ಮಟ್ಟಿಗೆ ಹಿಂದಕ್ಕೆ ತಳ್ಳಿದ್ದಾನೆ ಅಂತಂದ್ರೆ 2-3 ಮೈಲಿ ಅಗಲ ಇರುವಂತ ರೀತಿಯಲ್ಲಿ ದೊಡ್ಡದು ಮಾಡಿ ತಳ್ಳಿ ಹಾಕಿ
200 ಮೈಲಿ ಅಗಲವಾಗಿರುವಂತಹ ಒಂದು ಒಣನೆಲವನ್ನು ಕಾಣುವ ರೀತಿಯಲ್ಲಿ ಮಾಡಿದ್ರಿಂದ 25 ಲಕ್ಷ ಜನರು ಕೆಲವು ಗಂಟೆಗಳಲ್ಲಿ ಅವ್ರು ದಾಟ್ಲಿಕ್ಕೆ ಸಾಧ್ಯವಾಯಿತು. ಇಲ್ಲಾಂದ್ರೆ ಇಬ್ಬಿಬ್ರು ಆದ್ರೆ 3 ತಿಂಗಳು ಬೇಕು ದಾಟ್ಲಿಕ್ಕೆ. ಈ ರೀತಿಯಾಗಿ ಅದ್ಭುತವಾಗಿರುವಂತ ರೀತಿಯಲ್ಲಿ ದಾಟಿಸಿರುವಂತ ದೇವರು, ನಾವು ಯೆಹೋವ ದೇವರ ಬಲಪ್ರಯೋಗವನ್ನು ಇಲ್ಲಿ ನಾವು ನೋಡ್ತಾ ಇದ್ದೇವೆ. ಒಂದು ಸಂಡೇ ಸ್ಕೂಲ್ ಕಥೆ ಇದೆ ಇಲ್ಲಿ. ಒಬ್ಬ ಮಾಡರ್ನ್ ಟೀಚರ್ ಈ ದೇವರ ಅದ್ಭುತ ಕಾರ್ಯಗಳನ್ನು ನಂಬದೇ ಇರುವಂತ ಈ ನಾಮಿನಲ್ ಕ್ರಿಶ್ಚಿಯನ್ಸ್ಗಳಲ್ಲಿ ಕೆಲವು ಜನರು ಇದ್ದಾರೆ. ಅವ್ರು ಯಾರೋ ಹೇಳ್ತಾ ಸಂಡೇ ಸ್ಕೂಲ್ನಲ್ಲಿ ಕಥೆ ಹೇಳಿದ್ರಂತೆ, ಆಗ ಸಮುದ್ರ ಅದು ಸ್ವಲ್ಪ ಒಣಗೋಗಿತ್ತು, ಕೇವಲ 2-3 ಅಡಿ ನೀರು ಮಾತ್ರ 2-3 ಅಡಿ ನೀರು ಮಾತ್ರ ಇತ್ತು ಅಷ್ಟೇ, ಹಂಗಾಗಿ ಅವ್ರು ಸುಲಭವಾಗಿ ದಾಟಿದ್ರು ಅಂತ ಆ ಟೀಚರ್ ಕಥೆ ಹೇಳ್ತಾ ಇದ್ರಂತೆ. ಆಗ ಹುಡುಗಿ ನಿಂತ್ಕೊಂಡ್ಬಿಟ್ಟು ಹಲ್ಲೆಲೂಯಾ ಅಂದ್ಲಂತೆ. ಯಾಕೆ ಅಂತಂದ್ರೆ ಆ 2 ಅಡಿ ನೀರಿನಲ್ಲಿ ಐಗುಪ್ತ ದೇಶದ ರಥಗಳನ್ನ ಕುದುರೆಗಳನ್ನೆಲ್ಲ ದೇವ್ರು ಮುಳುಗಿಸ್ಬಿಟ್ನಲ್ಲ. ನೋಡ್ರಿ, ದೇವರ ಅದ್ಭುತ ಕಾರ್ಯಗಳನ್ನು ಮಾಡುವಂತ ದೇವರು. ಈ ರೀತಿಯಾಗಿ ದೇವರು ಇಸ್ರಾಯೇಲರನ್ನ ಅಲ್ಲಿ ದಾಟುವಂತೆ ಮಾಡುವಂತದನ್ನು ನೋಡ್ತಾ ಇರ್ತೇವೆ. ಎಬ್ರಿಯರ ಬರೆದ ಪತ್ರಿಕೆ 11ನೇ ಅಧ್ಯಾಯ 19ನೇ ವಚನ ಒಂದು ಮಾತು. ಎಬ್ರಿಯರ ಬರೆದ ಪತ್ರಿಕೆ 11ನೇ ಅಧ್ಯಾಯ 19ನೇ ವಚನ 29ನೇ ವಚನ. ನಂಬಿಕೆಯಿಂದಲೇ ಇಸ್ರಾಯೇಲರು ಕೆಂಪು ಸಮುದ್ರವನ್ನು ಒಣನೆಲವನ್ನು ದಾಟುವಂತೆ ದಾಟಿದರು. ನಂಬಿಕೆಯಿಂದ ದಾಟರು. ಯಾಕೆ ಗೊತ್ತಾ? ಆ ಕಡೆ ಈ ಕಡೆ ನೀರು ರಾಶಿಯಾಗಿ ನಿಂತಿದೆ. ಯಾವ ಕ್ಷಣದಲ್ಲಿ ಬೇಕಾದ್ರೂ ಕೂಡ ನೀರು ಬೀಳುತ್ತೇನೋ ಎನ್ನುವಂತ ಡೌಟ್ ಇದ್ರೆ ಅವ್ರು ದಾಟಕ್ಕೆ ಆಗಲ್ಲ. ಈಗ ನಂಬಿಕೆ ಮೋಶೆ ಸುಮ್ಮನೆ ಇರ್ರಿ, ಧೈರ್ಯವಾಗಿರ್ರಿ ಅಂತ ಹೇಳಿ ಹೇಳಿದ್ಮೇಲೆ ಅವ್ರ ನಂಬಿಕೆ ಬಂತು. ಮೋಶೆ ನಾಯಕತ್ವದಲ್ಲಿ ಅವ್ರು ದಾಟ್ತಾ ಇದ್ದಾರೆ. ಆ ಕಡೆ ಈ ಕಡೆ ನೀರಿದೆ, ದಾಟ್ತಾ ಇದ್ದಾರೆ ಸಮುದ್ರವನ್ನ. ನಂಬಿಕೆಯಿಂದ ಅವರು ದಾಟಿದರು ಎಂಬುದನ್ನು ನೋಡ್ತೇವೆ. ನಂಬಿಕೆಯಿಂದ ದೇವರು ಅವರನ್ನು ದಾಟಿಸುವಂತದ್ದು ನೋಡ್ತೇವೆ. ಈ ರೀತಿಯಾಗಿ ಅವರು ದಾಟಿ ಹೋದ ಮೇಲೆ ಆಮೇಲೆ ಏನಾಯ್ತು? ದಯಮಾಡಿ 23-28 ವಚನ ಹೋದ್ರಿ. ಐಗುಪ್ತರು ಅಂದರೆ ಫರೋಹನ ಕುದುರೆಗಳು, ರಥಗಳು, ರಾಹುತರು ಅವರನ್ನು ಬೆನ್ನಟ್ಟುವವರಾಗಿ ಅವರ ಹಿಂದೆಯೇ ಸಮುದ್ರದೊಳಗೆ ಹೋದರು. ಬೆಳಗಿನ ಜಾವದಲ್ಲಿ ಯೆಹೋವನು ಆ ಅಗ್ನಿ ಮೇಘ ಸ್ತಂಭದೊಳಗಿಂದ ಐಗುಪ್ತರ ದಂಡಿನ ಕಡೆಗೆ ನೋಡಿ ಅದನ್ನು ಗಲಿಬಿಲಿ ಮಾಡಿದನು. ಆತನು ಅವರ ರಥಗಳ ಚಕ್ರಗಳನ್ನು ತೆಗೆದು ಬಿಟ್ಟಿದ್ದರಿಂದ ಐಗುಪ್ತರು ಬಹು ಕಷ್ಟದಿಂದ ಪಡ್ಕೊಂಡು ಹೋದರು. ಆಗ ಐಗುಪ್ತರು, ನಾವು ಇಸ್ರಾಯೇಲರ ಮುಂದೆ ನಿಲ್ಲಲಾರೆವು, ಓಡಿ ಹೋಗೋಣ, ಯೆಹೋವನು ಅವರಿಗೋಸ್ಕರ ನಮಗೆ ವಿರೋಧವಾಗಿ ಯುದ್ಧ ಮಾಡುತ್ತಾನೆ ಎಂದು ಹೇಳಿಕೊಂಡರು. ಅಷ್ಟರಲ್ಲಿ ಯೆಹೋವನು ಮುಂದಕ್ಕೆ ಆಮೇಲೆ ಓದೋಣ. ಇಲ್ಲೇನಾಗ್ತಾ ಇದೆ? ಯಾವಾಗಾದ್ರೂ ಇಸ್ರಾಯೇಲರು ಒಣನೆಲದಲ್ಲಿ ದಾಟಿ ಹೋದರೋ ಇನ್ನೇನಾಯ್ತು? ಈಗ ರಥಗಳು 600 ರಥಗಳು, ಕಬ್ಬಿಣದ ರಥಗಳು, ಮತ್ತೆ ರಾಹುತರು, ಸೈನಿಕರು, ಇವರೆಲ್ಲರೂ ಏನ್ ಮಾಡ್ತಾ ಇದಾರೆ? ನಾವು ಕೂಡ ಹೋಗಿ ಅವ್ರನ್ನ ಸೋಲಿಸ್ಕೊಂಡು ಮತ್ತೆ ತಿರುಗಿ ಅವ್ರ ದಾಸತ್ವದಲ್ಲಿ ಇಟ್ಕೊಂಡು ಅವ್ರು ವಾಪಸ್ ಕರ್ಕೊಂಬರೋಣ ಅಂತೇಳಿ ಇವರು ಕೂಡ ಒಂದು ಒಣನೆಲದ ಮೇಲೆ ಪ್ರಯಾಣ ಮಾಡ್ತಾರೆ. ಪ್ರಯಾಣ ಮಾಡ್ಬೇಕಾದ್ರೆ ಬಿಗಿನಿಂಗ್ನಲ್ಲೂ ತೊಂದರೆ ಉಂಟಾಗುತ್ತೆ. ಯೆಹೋವ ದೇವರು ಏನ್ ಮಾಡಿದ್ದಾನೆ? ಅವರ ಚಕ್ರಗಳಿಗಿರುವಂತಹ ಒಂದು ಇರುಸಂತ ಇರುತ್ತಲ್ಲ, ತೆಗೆದಾಕ್ಬಿಟ್ಟಿದ್ದಾನೆ. ರಥಗಳು ಓಡ್ತಾ ಇಲ್ಲ, ಚಕ್ರಗಳು ಮುರಿದೋಗ್ತಾ ಇದೆ, ಬಿದ್ದೋಗ್ತಾ ಇದಾವೆ. ಅಯ್ಯೋ ಏನಪ್ಪಾ ಇದು, ನಮ್ಮ ರಥಗಳು ಓಡಕ್ ಆಗ್ತಾ ಇಲ್ಲಲ್ಲ ಅಂತೇಳಿ ಗಲಿಬಿಲಿಗೊಳಗಾಗ್ತಾ ಇದ್ದಾರೆ ಅವರು. ಅದೇ ಸಂದರ್ಭದಲ್ಲಿ ಮುಂದಕ್ಕೆ ಏನಾಗುತ್ತೆ? 26ರಿಂದ ಹೋದ್ರಿ. ಅಷ್ಟರಲ್ಲಿ ಯೆಹೋವನು ಮೋಶೆಗೆ, ಸಮುದ್ರದ ಮೇಲೆ ನಿನ್ನ ಕೈ ಚಾಚು, ಆಗ ಅದರ ನೀರು ಮೊದಲಿನಂತೆ ಬಂದು ಐಗುಪ್ತರನ್ನು, ಅವರ ರಥಗಳನ್ನು, ರಾಹುತರನ್ನು ಮುಳುಗಿಸುವುದೆಂದು ಹೇಳಿದನು. ಮೋಶೆ ಸಮುದ್ರದ ಮೇಲೆ ಕೈ ಚಾಚಿದನು. ಬೆಳಗಾಗುವಾಗಲೇ ಸಮುದ್ರದ ನೀರು ಮೊದಲಿದ್ದಂತೆಯೇ ತುಂಬಿಕೊಳ್ಳಲು ಐಗುಪ್ತರು ಓಡಿ ಹೋಗುತ್ತಾ ಅದರ ಎದುರಾಗಿಯೇ ಬಂದರು. ಹೀಗೆ ಯೆಹೋವನು ಐಗುಪ್ತರನ್ನು ಸಮುದ್ರದೊಳಗೆ ಕೆಡವಿ ಬಿಟ್ಟನು. ನೀರು ಮೊದಲಿನಂತೆ ಬಂದು ಆ ರಥಗಳನ್ನು, ರಾಹುತರನ್ನು, ಅವರ ಹಿಂದೆ ಸಮುದ್ರದೊಳಗೆ ಹೋಗಿದ್ದ ಫರೋಹನ ಸೈನ್ಯದವರೆಲ್ಲರನ್ನು ಮುಳುಗಿಸಿತು. ಅವರಲ್ಲಿ ಒಬ್ಬರಾದರೂ ಉಳಿಯಲಿಲ್ಲ. 29ರಲ್ಲಿ ಇಸ್ರಾಯೇಲರಾದರೂ ಸಮುದ್ರದೊಳಗೆ ಸಮುದ್ರದೊಳಗೆ ಒಣನೆಲದಲ್ಲೇ ನಡೆದು ಹೋದರು. ನೀರು ಅವರ ಎಡಗಡೆ ಬಲಗಡೆಗಳಲ್ಲಿ ಗೋಡೆಯಂತೆ ನಿಂತಿತು. ಆ ದಿನದಲ್ಲಿ ಯೆಹೋವನು ಇಸ್ರಾಯೇಲರನ್ನು ಐಗುಪ್ತರ ಕೈಗೆ ತಪ್ಪಿಸಿದನು. ಐಗುಪ್ತರು ಸತ್ತು ಸಮುದ್ರ ತೀರದಲ್ಲಿ ಬಿದ್ದಿರುವುದನ್ನು ಇಸ್ರಾಯೇಲರು ಕಂಡರು. ಯೆಹೋವನು ಐಗುಪ್ತರಲ್ಲಿ ಮಾಡಿದ ಈ ಪರಾಕ್ರಮ ಕಾರ್ಯವನ್ನು
ಇಸ್ರಾಯೇಲರು ನೋಡಿ ಯೆಹೋವನಿಗೆ ಭಯಪಟ್ಟು ಆತನಲ್ಲಿಯೂ ಆತನ ಸೇವಕನಾದ ಮೋಸೆಯಲ್ಲಿಯೂ ನಂಬಿಕೆ ಇಟ್ಟರು. ಯೆಹೋವನ ಪರಾಕ್ರಮ ಕಾರ್ಯ ಇಸ್ರಾಯೇಲರು ಕಣ್ಣಾರೆ ಅವರು ನೋಡಿದರು. ಯೆಹೋವ ದೇವರ ಪರಾಕ್ರಮಶಾಲಿ ಆಗಿರುವಂತವನು. ಕೆಂಪು ಸಮುದ್ರ ವಿಭಾಗ ಮಾಡಿ ಇಸ್ರಾಯೇಲನ್ನು ದಾಟಿಸಿದನು. ಅದೇ ಕೆಂಪು ಸಮುದ್ರದಲ್ಲಿ ಆಗಿರುವಂತ ಅಗ್ರಗಣ್ಯ ರಾಷ್ಟ್ರವಾಗಿರುವಂತ ಐಗುಪ್ತ ದೇಶದ ಬಲವುಳ್ಳಂತ ಸೈನ್ಯವನ್ನ ಸಂಪೂರ್ತಿಯಾಗಿ ನಾಶ ಮಾಡಿದನು. ಆತನ ಪರಾಕ್ರಮಶಾಲಿ ಎಂಬುದಾಗಿ ಆತನು ತಾನು ತನ್ನ ಜನರಿಗೆ ತೋರ್ಪಡಿಸಿಕೊಂಡಾಗ ಅವರ ನಂಬಿಕೆ ಎನ್ನುವಂಥದ್ದು ಅಭಿವೃದ್ಧಿ ಉಂಟಾಯಿತು. ಬಲ ಹೊಂದಿದರು ಅವರು. ಮೋಶೆಯ ಮೇಲೆ ಮತ್ತು ಯೆಹೋವನ ಮೇಲೆ ಅವ್ರ ನಂಬಿಕೆ. ಈ ರೀತಿಯಾಗಿ ಇಸ್ರಾಯೇಲರನ್ನ ದೇವರು ಸಂರಕ್ಷಿಸಿ ಶತ್ರು ಸೈನ್ಯವನ್ನ ನಾಶಪಡಿಸಿ ತನ್ನ ಒಂದು ಪರಾಕ್ರಮವನ್ನ ತೋರಿಸುವಂತದ್ರ ಮುಖಾಂತರವಾಗಿ ಈ ಒಂದು ಕೆಂಪು ಸಮುದ್ರದಲ್ಲಿ ನಾವು ಕಲಿಯುವಂತ ಪಾಠವಾಗಿದೆ. ಇದರಲ್ಲಿ ಕೆಲವು ಸಂಗತಿಗಳು ಕೂಡ ಗಮನಿಸಬೇಕು. ಇನ್ನೊಂದು ರೀತಿಯಲ್ಲಿ ಈ ಕೆಂಪು ಸಮುದ್ರ ಎನ್ನುವಂಥದ್ದು ಅದು ಮರಣಕ್ಕೆ ಸೂಚನೆ ಆಗಿದೆ. ಕೆಂಪು ಸಮುದ್ರ ಮರಣಕ್ಕೆ ಸೂಚನೆ ಆಗಿದೆ. ಎಬ್ರಿಯರ ಬರೆದ ಪತ್ರಿಕೆ 2ನೇ ಅಧ್ಯಾಯ 14 ನೋಡ್ತೇವೆ. ರಕ್ಷಕನಾಗಿರುವಂತ ಯೇಸು ಕ್ರಿಸ್ತನು ಮರಣಾಧಿಕಾರಿಯಾಗಿರುವಂತ ಸೈತಾನನನ್ನು ಮರಣದಿಂದಲೇ ಆತನು ಸೋಲಿಸಿದನು ಎಂಬುದಾಗಿ ಎಬ್ರಿಯರ ಬರೆದ ಪತ್ರಿಕೆ 2ನೇ ಅಧ್ಯಾಯ 14 ನೋಡ್ತೇವೆ. ಈ ಕೆಂಪು ಸಮುದ್ರ ಮರಣಕ್ಕೆ ಸೂಚನೆ ಆಗಿದೆ. ಆದ್ರೆ ಆ ಮರಣಕ್ಕೆ ಸೂಚನೆ ಆಗಿರುವಂತ ಮರಣದಲ್ಲಿ ಇಸ್ರಾಯೇಲರಿಗೆ ಬಿಡುಗಡೆಯನ್ನು ಕೊಟ್ಟನು. ಆದ್ರೆ ಮರಣಕ್ಕೆ ಕಾರಣಕರ್ತರಾಗಿರುವಂತ ಐಗುಪ್ತ ದೇಶದ ಸೈನ್ಯವನ್ನ ಮರಣಕ್ಕೆ ಒಳಪಡಿಸಿದನು. ಶಿಲುಬೆಯ ಮೇಲೆ ಯೇಸು ಕ್ರಿಸ್ತನು ಮಾಡಿರುವಂತದ್ದೇನು? ಮರಣಾಧಿಕಾರಿಯನ್ನು ಮರಣದಿಂದಲೇ ಆತನು ಸೋಲಿಸಿದನು ಎಂಬುದಾಗಿ ನೋಡ್ತೇವೆ. ಎರಡನೇದಾಗಿ ಈ ಕೆಂಪು ಸಮುದ್ರ ಎನ್ನುವಂಥದ್ದು ಕೂಡ ಅದು ಮೋಶೆಯ ಮುಖಾಂತರವಾಗಿ ಉಂಟಾಗಿರುವಂತ ದೀಕ್ಷಾಸ್ಥಾನ ಎಂಬುದಾಗಿ ಕೂಡ ನಾವು ನೋಡ್ತೇವೆ ಇಸ್ರಾಯೇಲರಿಗೆ. ಇದು ನಮ್ಮ ಹೊಸ ಒಡಂಬಡಿಕೆ ಬರುವಂತ ಸಂದರ್ಭದಲ್ಲಿ ನಮ್ಮ ದೀಕ್ಷಾಸ್ಥಾನದ ಮುಖಾಂತರವಾಗಿ ನಾವು ಕ್ರಿಸ್ತನೊಟ್ಟಿಗೆ ನಾವು ಒಂದಾಗುವಂಥದ್ದನ್ನು ನಾವು ತೋರಿಸ್ತೇವೆ. ಅಂದ್ರೆ ಕ್ರಿಸ್ತನ ಮರಣ ಮತ್ತು ಪುನರುತ್ಥಾನದಲ್ಲಿ ಪಾಲುಗಾರಿಕೆ ಎನ್ನುವಂಥದ್ದು ನೋಡ್ತಾ ಇದ್ದೇವೆ. ಅದನ್ನೇ ರೋಮ ಬರೆದ ಪತ್ರಿಕೆ 6ನೇ ಅಧ್ಯಾಯ 3 ಮತ್ತು 4ನೇ ವಚನ ನೋಡುವಾಗ ನಾವು ಕ್ರಿಸ್ತನೊಟ್ಟಿಗೆ ಸತ್ತಂತವರು ಮತ್ತು ಕ್ರಿಸ್ತನೊಟ್ಟಿಗೆ ಎಬ್ಬಿಸಲ್ಪಟ್ಟಿರುವಂತಹ ಒಂದು ಸೂಚನೆಯನ್ನು ಕೂಡ ಇಲ್ಲಿ ನಾವು ಗಮನಿಸಬಹುದು. ಮೂರನೇದಾಗಿ ಪ್ರಾಕ್ಟಿಕಲ್ ಆಗಿ ನಾವು ಗಮನಿಸುವಂತ ಸಂದರ್ಭದಲ್ಲಿ ಕೆಂಪು ಸಮುದ್ರ ಎನ್ನುವಂಥದ್ದು ಈ ಲೋಕಕ್ಕೆ ಸೂಚನೆ. ಅದು ಈ ಲೋಕದಲ್ಲಿ ನಮ್ಗೇನಿದೆ? ಶ್ರಮೆ ಇದೆ. ಈ ಲೋಕದಲ್ಲಿ ನಮಗೆ ಶೋಧನೆ ಇದೆ. ಆದ್ರೆ ಲೋಕದಲ್ಲಿರುವಂತ ಶ್ರಮೆ ಅಥವಾ ಲೋಕದಲ್ಲಿರುವಂತ ಶೋಧನೆ ಎನ್ನುವಂಥದ್ದು ವಿಶ್ವಾಸಿಯನ್ನ ಮುಳುಗಿಸೋದಿಲ್ಲ. ಎಬ್ರಿಯರ ಬರೆದ ಪತ್ರಿಕೆ 12ನೇ ಅಧ್ಯಾಯ 2ನೇ ವಚನ ನೋಡ್ತೇವೆ. ನಮ್ಮ ನಂಬಿಕೆಯನ್ನ ಹುಟ್ಟಿಸುವಂತವನು ಪೂರೈಸುವಂತವನು ಆಗಿದ್ದಾನೆ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನು. ಯೇಸು ಕ್ರಿಸ್ತನು ನಂಬುದ್ರ ಮುಖಾಂತರ ರಕ್ಷಣೆ ಹೊಂದಿದ್ದೇವೆ. ಅದಕ್ಕೆ ಕಾರಣಕರ್ತನು ಯೇಸು ಕ್ರಿಸ್ತನು ತಾನೇ ಆಗಿದ್ದಾನೆ. ನಮ್ಮನ್ನು ರಕ್ಷಿಸಿಬಿಟ್ಟು ಅರ್ಧಂಬರ್ಧ ದಾರಿಯಲ್ಲಿ ಅದನ್ನು ಬಿಡೋದಿಲ್ಲ. ನಮ್ಮನ್ನು ರಕ್ಷಣೆಯಲ್ಲಿ ಪೂರೈಸುವಂತ, ನಮ್ಮನ್ನು ರಕ್ಷಿಸುವುದರಲ್ಲಿ ಪರಿಪೂರ್ಣವಾದ ರಕ್ಷಣೆ ಆತನು ಕೊಡುವಂತ ದೇವರಾಗಿದ್ದಾನೆ. ಅದರ ನಂಬಿಕೆಯನ್ನು ಹುಟ್ಟಿಸುವಂತವನು, ನಂಬಿಕೆಯನ್ನ ಪೂರೈಸುವಂತ ದೇವರು ನಮಗಿದ್ದಾನೆ. ಮೂರನೇದಾಗಿ ಇದನ್ನು ನಾವು ಗಮನಿಸಬಹುದು. ನಾಲ್ಕನೇದಾಗಿ ಈ ಸಮುದ್ರ ಎನ್ನುವಂಥದ್ದು ಅದು ಅನ್ಯರಿಗೆ ಸಾದೃಶ್ಯವಾಗಿದೆ. ಈ ಲೋಕಕ್ಕೆ ಸಾದೃಶ್ಯವಾಗಿದೆ, ಅದು ಅನ್ಯರಿಗೆ ಸಾದೃಶ್ಯವಾಗಿದೆ. ಇದು ಇಸ್ರಾಯೇಲರ ಕುರಿತು ಆಲೋಚನೆ ಮಾಡುವಂತ ಸಂದರ್ಭದಲ್ಲಿ ಇಸ್ರಾಯೇಲರು ಯೇಸು ಕ್ರಿಸ್ತನ ಶಿಲುಬೆ ಹಾಕಿದಾಗ ಅವರು ಚದುರಿಸಲ್ಪಟ್ಟರು. ಯೇಸು ಕ್ರಿಸ್ತ ಶಿಲುಬೆ ಹಾಕಿದಾಗ ಅವ್ರು ಏನ್ ಮಾಡ್ತಾರೆ? ಈತನ ಶಿಲುಬೆ ಹಾಕುವಂತ ದ್ರೋಹ ಮತ್ತು ಆ ದೋಷ, ಆ ಪಾಪ ನಮ್ಮ ಮೇಲೆ, ನಮ್ಮ ತಲೆ ಮೇಲೆ, ನಮ್ಮ ಮಕ್ಕಳ ಮೇಲೆ ಇರಲಿ ಎಂಬುದಾಗಿ ಅವರು ಹೇಳ್ತಾರಲ್ಲ. ಅದೇ ರೀತಿಯಾಗಿ ಯೇಸು ಕ್ರಿಸ್ತನು ಶಿಲುಬೆ ಹಾಕಲ್ಪಟ್ಟು ಪುನರುತ್ಥಾನ ಎದ್ದು ಬಂದು 30 ವರ್ಷಗಳಾದ ಮೇಲೆ 70ನೇ ಇಸ್ವಿನಲ್ಲಿ ಟೈಟಸ್ ಎಂಬುವಂತ ಚಕ್ರವರ್ತಿ ಬಂದು ಯೆರೂಸಲೇಮನ್ನು ಆಕ್ರಮಣ ಮಾಡಿ ಸುಮಾರು 10 ಲಕ್ಷ ಇಸ್ರಾಯೇಲರನ್ನು ಅವನು ಕತ್ತಿಂದ ಕೊಲ್ತಾನೆ. ಆತನು ಕೊಲ್ಲುವಂತ ಒಂದು ಭೀಕರತೆ ಎಷ್ಟು ಮಟ್ಟಿಗೆ ಇರುತ್ತಪ್ಪ ಅಂತಂದ್ರೆ, ಇನ್ನು ಮಿಕ್ಕಿರುವಂತ 20 ರಿಂದ 30 ಲಕ್ಷ ಇಸ್ರಾಯೇಲರು ಆ ದೇಶವನ್ನು ಬಿಟ್ಟು ಚದುರು ಹೋಗ್ತಾರೆ. ಎಲ್ಲಿ ಚದುರು ಹೋಗ್ತಾರೆ? ಇಡೀ ಲೋಕದಲ್ಲಿರುವಂತ ಎಲ್ಲಾ ದೇಶಗಳಿಗೆ ಚದುರು ಹೋಗ್ತಾರೆ. ಇಸ್ರೇಲ್ ತಮ್ಮ ದೇಶವನ್ನು ಕಳ್ಕೊಳ್ತಾರೆ. ದೇಶವನ್ನು ಸಂಪೂರ್ತಿಯಾಗಿ ಕಳ್ಕೊಂಡು ಚದುರು ಹೋಗಿ ಅನ್ಯ ದೇಶಗಳ ಮಧ್ಯದಲ್ಲಿ ಅವರು ಬೆರ್ತು ಹೋಗ್ತಾರೆ. ಆದ್ರೆ ಬೆರ್ತು ಹೋಗಿರುವಂತ ಇಸ್ರೇಲ್ನ ತಿರುಗಿ ದೇವರನ್ನು ಮಾಡ್ತಾನೆ, ಸಂಪೂರ್ತಿಯಾಗಿ ಅವರನ್ನು ನಾಶವಾಗಲಿಕ್ಕೆ ಬಿಡೋದೇ ಇಲ್ಲ. ಅವ್ರ ಅನ್ಯ ದೇಶದಲ್ಲಿ ಇದ್ರೂ ಕೂಡ ಅವ್ರನ್ನ ಕಾಪಾಡ್ತಾನೆ.
ಮತ್ತು ತಿರುಗಿ ಅವರ ಸ್ವಂತ ದೇಶಕ್ಕೆ ಬರುವಂತೆ ಮಾಡ್ತಾನೆ. ಅದು ಯಾವಾಗ ಆಗ್ತದೆ? 1948ನೇ ಇಸ್ವಿ ಮೇ ತಿಂಗಳು ಅವ್ರಿಗೆ ಸ್ವತಂತ್ರ ಬರ್ತದೆ. ಸುಮಾರು 900 ಅಥವಾ 1900 ವರ್ಷಗಳ ಕಾಲ ದೇಶವನ್ನು ಕಳ್ಕೊಂಡು ಅನ್ಯ ರಾಷ್ಟ್ರಗಳಲ್ಲಿ ಚದುರು ಹೋಗಿರುವಂತ ಇಸ್ರಾಯೇಲರು ಅವರು ಕಾಪಾಡಲ್ಪಟ್ಟು 1900 ವರ್ಷಗಳ ಆದ ಮೇಲೆ ತಿರುಗಿ ಅವರ ದೇಶಕ್ಕೆ ದೇವರು ಬರಮಾಡುತ್ತಾನೆ. ಇಲ್ಲಿ ಡಿಸ್ಪೆನ್ಸೇಷನ್ ಅಲ್ಲಿ ಯುಗಗಳ ಮುಖಾಂತರ ಕಂಡುಕೊಳ್ಳುವಂಥದ್ದು ಏನಂತಂದ್ರೆ ಇಸ್ರಾಯೇಲನ ಕಾಯುವುದು. ಎಜಿಕೇಲನ ಗ್ರಂಥ ದಯಮಾಡಿ ಹೋದ್ರೆ 37ನೇ ಅಧ್ಯಾಯ 21ನೇ ವಚನ. ಎಜಿಕೇಲನ ಗ್ರಂಥ 37:21. 37:21. ಇದನ್ನು ಅವರಿಗೆ ನುಡಿ, ಕರ್ತನಾದ ಯೆಹೋವನು ಇಂತೆನ್ನುತ್ತಾನೆ, ಇಗೋ ಇಸ್ರಾಯೇಲರು ವಶವಾಗಿರುವ ಜನಾಂಗಗಳಿಂದ ನಾನು ಅವರನ್ನು ಉದ್ಧರಿಸಿ ಎಲ್ಲಾ ಕಡೆಯಿಂದಲೂ ಒಟ್ಟುಗೂಡಿಸಿ ಸ್ವದೇಶಕ್ಕೆ ಅವರು ಜನಾಂಗಗಳಲ್ಲಿ ಚದುರು ಹೋಗಿರ್ತಾರೆ. ಆ ಜನಾಂಗಗಳಿರುವಂತ ಚದುರು ಹೋಗಿರುವ ಜನರನ್ನು ಒಟ್ಟುಗೂಡಿಸಿ ಎಲ್ಲಾ ಕಡೆಯಿಂದಲೂ ಒಟ್ಟುಗೂಡಿಸಿ ಸ್ವದೇಶಕ್ಕೆ ಕರೆತಂದು ಅಲ್ಲಿ ಇಸ್ರಾಯೇಲಿನ ಪರ್ವತಗಳ ಮೇಲೆ ಒಂದೇ ಜನಾಂಗವನ್ನಾಗಿ ಮಾಡುವೆನು. ಒಬ್ಬನೇ. ಸಾಕು. ಇದು ಎಜಿಕೇಲ್ನ ಗ್ರಂಥ ಅಂದ್ರೆ ಕ್ರಿಸ್ತ ಪೂರ್ವ ಸುಮಾರು 600-700 ವರ್ಷಗಳ ಹಿಂದೆ ಬರೆಯಲ್ಪಟ್ಟಿರುವಂತಹ ಮಾತು. 70ನೇ ಇಸ್ವಿನಲ್ಲಿ ಇಸ್ರಾಯೇಲ್ ಚದುರಿಸಲ್ಪಡುತ್ತಾರೆ. 1900 ವರ್ಷಗಳಾದ್ಮೇಲೆ ತಿರುಗಿ ದೇವರು ಅವ್ರು ಏನ್ ಮಾಡ್ತಾನೆ, ಅವ್ರ ಸ್ವಂತ ದೇಶಕ್ಕೆ ಕರ್ಕೊಂಡು ಬರ್ತಾನೆ. ಎಲ್ಲಿಂದ ಕರ್ಕೊಂಡ್ ಬರ್ತಾನೆ? ಜನಾಂಗಗಳ ಮಧ್ಯದಿಂದ ಒಟ್ಟುಗೂಡಿಸ್ತಾನೆ ಅವ್ರನ್ನ. ಅದರಿಂದ ಈ ಒಂದು ಕೆಂಪು ಸಮುದ್ರ ದಾಟುವುದರಲ್ಲಿ 4 ಪಾಠಗಳನ್ನು ಕಲಿತೇವೆ. ಒಂದು, ಮರಣಾಧಿಕಾರಿಯನ್ನ ಮರಣದಿಂದಲೇ ಅದನ್ನು ಗೆಲ್ಲುತ್ತಾನೆ. ಎರಡನೇದಾಗಿ, ಸಿದ್ಧಾಂತ ಪರವಾಗಿ ಇದು ನಾವು ಕ್ರಿಸ್ತನಲ್ಲಿ ಐಕ್ಯತೆ ಹೊಂದುವಂತದ್ದು, ಆತನ ಮರಣ ಮತ್ತು ಪುನರುತ್ಥಾನದಲ್ಲಿ ಐಕ್ಯತೆ ಹೊಂದುವಂಥದ್ದನ್ನು ತೋರಿಸುತ್ತದೆ. ಮೂರನೇದು, ಪ್ರಾಕ್ಟಿಕಲ್ ಆಗಿ ವಿಶ್ವಾಸಿಯನ್ನ ದೇವರು ಏನ್ ಮಾಡ್ತಾನೆ, ರಕ್ಷಿಸಿದ ಮೇಲೆ ಆತನ ಕೈ ಬಿಡುವುದಿಲ್ಲ. ಈ ಲೋಕದಲ್ಲಿ ಶೋಧನೆಗಳು ನಮ್ಗುಂಟು, ಆದ್ರೆ ಎಲ್ಲಾ ಶೋಧನೆಗಳು ಜಯವನ್ನು ಕೊಟ್ಟು ತಿರುಗಿ ನಮ್ಮ ರಕ್ಷಣೆಯನ್ನ ಪರಿಪೂರ್ಣಗೊಳಿಸುತ್ತಾನೆ. ಯಾಕಂದ್ರೆ ಆತನು ನಂಬಿಕೆಯನ್ನು ಹುಟ್ಟಿಸುವಂತವನು, ಪೂರೈಸುವಂತ ದೇವರಾಗಿದ್ದಾನೆ. ಎಬ್ರಿಯರ ಬರೆದ ಪತ್ರಿಕೆ 12ನೇ ವಚನ. ಮತ್ತು ಇಸ್ರಾಯೇಲ್ ಸಂಬಂಧವಾಗಿ ಚದುರು ಹೋಗಿರುವಂತ ಇಸ್ರಾಯೇಲ್ ಜನಾಂಗಗಳ ಮುಖಾಂತರವಾಗಿ ತಿರುಗಿ ಒಟ್ಟುಗೂಡಿಸಿ ಅವರನ್ನ ಕರೆತರುವಂತ ದೇವರಾಗಿದ್ದಾನೆ. ಇದರ ಮುಖಾಂತರವಾಗಿ ತಿರುಗಿ 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 ನಾವು ಯೆಹೋವನ ಪರಾಕ್ರಮವನ್ನ ನಾವು ಗಮನಿಸ್ತಾ ಇದ್ದೇವೆ. ಎಲ್ಲಾ ವಿಷಯಗಳಲ್ಲಿ, ನಮ್ಮ ರಕ್ಷಣೆ ವಿಷಯದಲ್ಲಿ ಆಗಿರಬಹುದು, ಇಸ್ರಾಯೇಲ್ ವಿಷಯದಲ್ಲಿ ಆಗಿರಬಹುದು, ಆತನ ಪರಾಕ್ರಮಶಾಲಿ ಆಗಿದ್ದಾನೆ. ಆತನು ನಮ್ಮ ರಕ್ಷಣೆಯನ್ನು ಸಂಪೂರ್ಣಗೊಳಿಸುತ್ತಾನೆ, ನಮ್ಮನ್ನು ಕಾಪಾಡುವ ದೇವರಾಗಿದ್ದಾನೆ. ಈ ರೀತಿಯಾಗಿ ಈ ಅದ್ಭುತ ಕಾರ್ಯಗಳ ಮುಖಾಂತರವಾಗಿ ನಾವು ನಂಬಿಕೆಯಲ್ಲಿ ದೃಢತೆ ಹೊಂದಿ ಆತನ ಮಹಿಮೆಗೋಸ್ಕರವಾಗಿ ಈ ಲೋಕದಲ್ಲಿ ಜೀವಿಸ್ಲಿಕ್ಕಾಗುವಂತೆ ಆತನ ಪ್ರಭಾವವನ್ನು ನಾವು ಜ್ಞಾಪಕ ಮಾಡಿಕೊಂಡು ನಮ್ಮ ರಕ್ಷಣೆಯನ್ನು ಪರಿಪೂರ್ಣಗೊಳಿಸುವಂತ ದೇವರು ಆತನೇ ಎಂಬುದಾಗಿ ನಾವು ಆತನ ಮೇಲೆ ನಂಬಿಕೆ ಇಟ್ಟುಕೊಂಡು ಈ ಲೋಕದಲ್ಲಿ ಧೈರ್ಯದಿಂದ ಮುಂದೆ ಸಾಗಲಿಕ್ಕಾಗುವಂತೆ, ಜೀವಿಸ್ಲಿಕ್ಕಾಗುವಂತೆ, ಆತನ ಸಾಕ್ಷ್ಯ ಮಕ್ಕಳಾಗಿರ್ಲಿಕ್ಕಾಗುವಂತೆ ದೇವರು ನಮಗೆ ಸಹಾಯ ಮಾಡಲಿ. ದೇವರಿಗೆ ವಾಕ್ಯಭಾಗನ ಆಶ್ರಯಿಸಲಿ. ಆಮೇನ್.